ಸುಜನರಿಗೆ ನಿತ್ಯ ಸುಜನರಿಗೆ ನಿತ್ಯ ನಮಿಸುವೆನು. ಜೀವರಿಗೆಲ್ಲ ಅದ್ವೈತ ಬೋಧದಿ ಶುದ್ಧರನ್ನಾಗಿ ಗೈದ ಶ್ರೀ ಜಡಿಸಿದ ಸಿದ್ಧರುಡರಿಗೆ ನದನಕ್ಕೆ ಸಿದ್ಧರುಡರಿಗೆ ನದನಕ್ಕೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳಗಚ್ಚನೆ ಕೇಳತನಕ ಬಾಳವೇ ಶಾಂತವೆಂಬುವ ಬಾಳ ಶಕ್ತಿಯ ಸುಮಗರ್ಜನೆ ಬಾಳ ಕೇಳಿದ ಬಾಳ ಕೇಳಲು ದೇಗುಳೇನ ಎಂಬ ಶಾಂತವನ್ನು ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದಾಜಿಯವರ ಶ್ರೀಚರಣ ಕಮಲಗಳನ್ನು ಹೃನ್ಮಂದಿರದಲ್ಲಿ ಸ್ಥಾಪಿಸಿ, ಜಗತ್ತೊಂದ್ಯ ಸಾಕ್ಷಾತ್ ಪರಶಿವನ ಅವತಾರಿ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳಲ್ಲಿ ಸಾಷ್ಟಾಂಗ ಪೂರ್ವಕವಾಗಿ ನಮನಗಳನ್ನು ಗೈಯುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಆರೂಢ ಜ್ಯೋತಿ ಶಿವಕೃತ್ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೋಡು ಸ್ಮರಿಸಿಕೊಂಡು, ಇಲ್ಲಿರುವಂತಹ ಸರ್ವ ಶರಣರಿಗೆ ಅನೇಕ ಶರಣಾರ್ಥಿಗಳನ್ನು ತಿಳಿಸುತ್ತಾ, ನಡೆದಿರುವಂತಹ ಶಾಸ್ತ್ರ ಶ್ರೀಮದ್ ಭಗವದ್ಗೀತಾ ಎನ್ನುವ ಗ್ರಂಥದ 14ನೇ ಅಧ್ಯಾಯದ 12ನೇ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿರುವಂಥದ್ದು. ಈ ಒಂದು ಅಧ್ಯಾಯದೊಳಗ ಗುಣಾತೀತನಾದಂಥ ಆತ್ಮನ ಲಕ್ಷಣವನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಬರ್ತಾರೆ. ಮನುಷ್ಯನ ಪ್ರತಿಯೊಂದು ಕ್ರಿಯೆಗೂ ಪ್ರತಿಯೊಂದು ಕಾರ್ಯಕ್ಕೂ ಆ ಗುಣಗಳ ಕ್ರಿಯೆಯೇ ಪ್ರಧಾನವಾಗಿರುವುದರಿಂದ ಹೇಗೆ ಗುಣಗಳ ಪ್ರವೃತ್ತಿ ಮತ್ತು ನಿವೃತ್ತಿ ಉಂಟು ಮಾಡ್ತವ ಅನ್ನೋದಕ್ಕಾಗಿ ಇಲ್ಲಿ ತ್ರಿಗುಣಗಳನ್ನು ಅಂತ ಬಂದಾರ. ಈ ಗುಣಗಳೇ ಅದಕ್ಕೆ ನಿಜಗೊಂಡ್ರು ಇದಕ್ಕೆ ಬಹಳ ಸ್ಪಷ್ಟ ಹೇಳಿದರು. ತನ್ನೋಳು ಸುಖ ದುಃಖ ತೋರಲು ಉನ್ನಿಪೋದು ಅವನೆಲ್ಲವೂ ಗುಣಮಯವೆಂದು ಅಂತ. ಪ್ರತಿಯೊಬ್ಬ ಜೀವಾತ್ಮನಿಗೆ ಈ ಜಗತ್ತಿನಲ್ಲಿ ಸುಖ ಮತ್ತು ದುಃಖಗಳ ಕಾರ್ಯ ತೋರ್ತವ ಅಂತಂದ್ರೆ ಅವೆಲ್ಲ ಗುಣ ಸಂಬಂಧದಿಂದ ತೋರುವ ಮತ್ತು ಆತ್ಮನಿಗೆ ಇದರ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಗುಣ ಅಂದ್ರೆ ಅದು ವಿಕಾರ ಆಗೋದು. ಯಾವುದು ಇದ್ದಂತೆ ಇರುವುದಿಲ್ವೋ ಅದಕ್ಕೆ ಗುಣಗಳ ಅಂತ ಕರ್ಕೊಂಡ್ಬಂದಾರ. ಇದು ಇರೋದು ಒಂದೇ ರೀತಿ ಇರೋದಲ್ಲ. ಒಂದು ಗುಣ ಬಂತು ಅಂದ್ರೆ ಅದು ಖಾಯಮಾಗಿರೋದಲ್ಲ. ಆ ಗುಣ ಹೋದು ಸ್ವಲ್ಪ ಹೊತ್ತಿಗೆ ಇನ್ನೊಂದು ಗುಣ ಬಂದು ಮತ್ತೆ ಅವಾದ್ರಂಗೆ ಕಾಯಂ ಇರ್ತವೆ ಅಂದ್ರೆ ಇವು ಯಾವ ಸ್ಥಿರವಾಗಿ ಇರೋವಲ್ಲ, ವಿಕಾರ ಆಕ್ಯಂತ ಹೋಗವು. ಆ ಗುಣಗಳ ವೃತ್ತಿಯಿಂದಲೇ ಅಂತಃಕರಣದಲ್ಲಿ ಪರಿಣಾಮವಾಗಿ ಆಯಾ ಕ್ರಿಯೆಯಲ್ಲಿ ಪ್ರವೃತ್ತಿ ಆಗ್ತಾನ ಅಂತ ಈ ವಿಚಾರವನ್ನು ಹೇಳಿದರು. ಅದಕ್ಕೆ ಯಾವ್ಯಾವ ಗುಣಗಳು ನಮ್ಮಲ್ಲಿ ವೃದ್ಧಿ ಆಗ್ಯಾವ, ನಾವು ಅದನ್ನ ಹೇಗೆ ತಿಳಿಬೇಕು ಅನ್ನುವಂಥ ವಿಚಾರವನ್ನ ನಿನ್ನೆ ಒಂದು ಗುಣದ ಸಂಬಂಧವನ್ನು ಹೇಳಿದರು. ಇವತ್ತು ಹೇಳ್ತಾರೆ ಅವರು, ಯಾವುದಪ್ಪ ಅಂದ್ರೆ ರಜೋಗುಣ ಅಭಿವೃದ್ಧಿ ಆದಾಗ ಏನು ಭಾವನೆಯಿಂದ ಅವನ ಕ್ರಿಯೆಗಳು ಏನಿರ್ತಾವ, ಅವನ ವ್ಯವಹಾರ ಹೇಗಿರ್ತದ ಅನ್ನುವುದನ್ನ
ಈ ಗುಣದಿಂದನೇ ತಿಳಿಬೇಕು. ಅಂದ್ರೆ ಅವನ ಚಿಹ್ನೆ, ಅವನ ಗುರುತು ನಾವು ಹೆಂಗ್ ಕಂಡುಹಿಡಿಬೇಕಂದ್ರೆ ಈ ರೀತಿಯಿಂದ ವ್ಯವಹಾರ ನಡೆದುತ್ತಪ್ಪ ಆತ್ಮನಲ್ಲಿ ಅಂತಂದ್ರೆ ಅದು ರಜೋಗುಣ ಪ್ರಬಲವಾಗಿ ಐತೆ ಅಂತ ತಿಳ್ಕೋಬೇಕು ಅಂತ ಹೇಳ್ತಾನೆ. ಹೇಗೆ? ಲೋಭ ಪ್ರವೃತ್ತಿ ಆರಂಭ ಕರ್ಮಣ ಮಶಮ ಸ್ಪೃಹ ರಜಸ್ಯೇತ ತಾನಿ ಜಾಯಂತೆ ವಿವೈದ್ಯ ಭರತ ವರ್ಷಭ ಅಂತ ಹೇಳ್ತಾನೆ. ಎಲೇ ಅರ್ಜುನನೇ, ಭರತ ಶ್ರೇಷ್ಠನಾಗಿರುವಂಥ ಅರ್ಜುನನೇ ಕೇಳು, ರಜೋಗುಣವು ಅಭಿವೃದ್ಧಿ ಹೊಂದಿದಾಗ ಅಂದ್ರೆ ರಜೋಗುಣ ವೃತ್ತಿ ಪ್ರಾರಂಭ ಆದಾಗ, ರಜೋಗುಣದ ಪ್ರಭಾವ ಬಹಳ ಇದ್ದಾಗ ಏನೇನಾಗ್ತಾವಪ್ಪ ಅಂದ್ರೆ ಲೋಭ ಅಂದ್ರೆ ಏನು? ಯಾರಿಗೆ ಏನು ಕೊಡಬಾರ್ದಂಬಕ್ಕೆ ಒಂದು ಗುಣ. ಅದಕ್ಕೆ ನಿಜಗೊಂಡ್ರು ಲೋಭ ಅನ್ನಲ್ಲ ಅವರು, ಕಡು ಲೋಭದಿಂದ ದುರ್ಗುಣ ಮನ್ಯ ಮುಂದುಂಟೆ ಅಂದ್ರೆ ಲೋಭ ಇರಲಿ, ಕಡು ಲೋಭ ಇರಬಾರ್ದು ಅಂತ. ಯಾರಿಗೆ ಏನು ಕೊಡಬಾರ್ದು ಎಂಬ ಕೆಟ್ಟ ಗುಣ ಇರಬಾರ್ದು ಅಂದ್ರೆ ಲೋಭ ಮತ್ತು ಪ್ರವೃತ್ತಿ ಅಂದ್ರೆ ವಿಷಯ ಪ್ರಪಂಚದಲ್ಲಿ ವೃತ್ತಿ ಪ್ರವೃತ್ತಿ ಆಗುವಂಥದ್ದು, ಕರ್ಮಗಳ ಪ್ರಾರಂಭ. ಈ ಪ್ರಪಂಚದಲ್ಲಿ ನಮಗ ಪ್ರವೃತ್ತಿ ಉಂಟು ಯಾವಾಗ ಮಾಡ್ತದಪ್ಪ ಅಂದ್ರೆ ನಮ್ಮ ಕರ್ಮಗಳೇ ನಮ್ಮನ್ನು ಪ್ರವೃತ್ತಿಯಾಗಿ ಮಾಡ್ತಾವ. ಇವು ಮನಸ್ಸಿನ ಚಂಚಲತೆ. ರಜಗುಣ ಬಹಳ ಪ್ರಭಾವ ಇತ್ತಪ್ಪ ಅಂತಂದ್ರೆ ಮನುಷ್ಯ ಏನಾದರೂ ಒಂದು ಮಾಡಬೇಕು, ಏನಾದರೂ ಮಾಡಬೇಕು ಅಂತ ಪ್ರವೃತ್ತಿ ಆಗ್ತದ, ಅಲ್ಲಿ ಚಂಚಲ ಬಹಳ ಇರ್ತದ. ಮತ್ತು ವಿಷಯ ಭೋಗದ ಇಚ್ಛೆ ಉಂಟಾಗುವವು, ಇವೇ ಅವನಲ್ಲಿ ಉತ್ಪತ್ತಿ ಆಗ್ತಾವ ನೋಡು. ಇದು ಯಾವುದು ಅಂದ್ರೆ ರಜೋಗುಣದ ಸಂಬಂಧ ಅಂತ ಹೇಳ್ತಾನೆ. ಹೇಗೆ? ರೋಗ, ನಿರ್ಬಲತ್ವ ಮತ್ತು ತುಟ್ಟಿ ಇವುಗಳ ಸ್ವಭಾವವನ್ನು ತಿಳಿದು ಯಥೋಚಿತವಾದ ಉಪಚಾರಗಳ ಮಾಡುವುದರಿಂದ ಸುಲಭವಾಗಿ ಇವುಗಳನ್ನು ನಿವೃತ್ತಿ ಮಾಡಿಕೊಳ್ಳಬಹುದು. ಯಾಕೆ ಅಂದರೆ ಒಬ್ಬ ವೈದ್ಯ ಅವನ ರೋಗ, ಅವನ ನಿರ್ಬಲತ್ವವನ್ನು ತಿಳಿದುಕೇಶಿ ಅದರ ಸ್ವಭಾವವನ್ನು ತಿಳಿದುಕೇಶಿ ಅದಕ್ಕೆ ಸರಿಯಾದ ಉಪಚಾರವನ್ನು ಮಾಡಿದಾಗ ಅದೇನಾಗ್ತದ? ರೋಗದಿಂದ ಮುಕ್ತಿಯನ್ನು ಪಡಿಲಿಕ್ಕೆ ಬರ್ತದೆ. ಹಾಗೆ ಈ ನ್ಯಾಯವನ್ನು ಅನುಸರಿಸಿ ಗೀತೆಯು ಅಂದ್ರೆ ಆ ನ್ಯಾಯವನ್ನು ಅನುಸರಿಸಿ ಇಂದ ಹೇಳಿರ್ತಕ್ಕಂಥ ತ್ರಿಗುಣಗಳ ಸ್ವಭಾವವನ್ನು ಅರಿತು ಅವುಗಳಿಂದ ಆಗುವ ಬಂಧಕತ್ವವನ್ನು ತೊಲಗಿಸಿಕೊಳ್ಳಬಹುದೆಂದು ಹೇಳುತ್ತದೆ. ಈ ಗುಣಗಳು ಸ್ವಭಾವ ಅದಾವ, ಬಂದೇ ಬರ್ತಾವ, ಅವೇನೇ ಸುಮ್ಮನೆ ಇರೋವಲ್ಲ. ಆದರೆ ಅದರ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ಬರ್ತದ ನೋಡು ಅಂದರು. ಹೆಂಗ ಅಂದ್ರೆ ಅವ್ರ ಸ್ವಭಾವ, ಅವ್ರ ಗುಣಗಳ, ಅವ್ರ ಕ್ರಿಯೆಯನ್ನು ನೀ ಸರಿಯಾಗಿ ತಿಳಿದಪ್ಪ ಅಂದ್ರೆ ಅದನ್ನ ನಿನಗ ತಡೆಗಟ್ಟಲಿಕ್ಕೆ ಬರ್ತದ. ಆ ಗುಣಗಳನ್ನು ನೀನು ಒತ್ತಿ ಏನಪ್ಪಾ ಅಂದ್ರೆ ಉತ್ತಮವಾದ ಸದ್ಗುಣವನ್ನು ನೀನು ವೃತ್ತಿಯನ್ನು ಮಾಡಲಿಕ್ಕೆ ಬರ್ತದೆ, ನಿನಗೆ ಸಾಧ್ಯ ಅದ ಅಂತ ಹೇಳ್ತಾರೋ. ಈ ಗುಣಗಳೆಲ್ಲ ಅನೇಕ ದುಃಖಕ್ಕೆ ಕಾರಣ ಇದಾವ. ಅಂತಹ ಗುಣಗಳನ್ನು ನೀನು ದುರ್ಬಲಗೊಳಿಸಿ ಸದ್ಗುಣಗಳನ್ನು ಪ್ರಬಲಗೊಳಿಸಬಹುದು ಅಂತ ಹೇಳ್ತಾ. ಅಂದ್ರೆ ಸಾತ್ವಿಕ ಗುಣವನ್ನು ಮೇಲ್ಮುಖವಾಗಿ ಮಾಡತಕ್ಕಂಥ ವೃತ್ತಿ ಬರ್ತದ. ಯಾವಾಗ ಅಂದ್ರೆ ಇವ್ರ ಗುಣಧರ್ಮ, ಇವ್ರ ಕ್ರಿಯೆಯನ್ನು ತಿಳಿದಾಗ. ರಜೋಗುಣದ ಧರ್ಮ ಏನೇನೇ ಇದಾವ ಅಂದ್ರೆ ಹೇಳ್ತಾರೆ. ರಜೋಗುಣದಲ್ಲಿ 5 ವಿಕಾರಗಳು ವರ್ಣಿಸಲ್ಪಡುತ್ತವೆ. ಇದರಲ್ಲಿ 5 ವಿಕಾರಗಳು ಹೇಳ್ಯಾರ. 1 ಲೋಭ ಮೊದಲನೇದು, 2 ಪ್ರವೃತ್ತಿ, 3 ಕರ್ಮಗಳು ಆರಂಭ, 4ನೇ ಅಶಾಂತಿ, 5 ವಿಷಯ ಭೋಗಗಳು ಇಚ್ಛೆ. ಇವು 5 ಇದಾವ. ಇವುಗಳಲ್ಲಿ ಲೋಭ ಅಂದ್ರೆ ಧನ ಸಂಗ್ರಹ ಮಾಡಿಕೊಳ್ಳಬೇಕೆಂಬ ಘೋರವಾದ ತೃಷ್ಣೆಗೆ ಲೋಭವೆನಿಸುವುದು. ನೋಡ, ಅವನು ಲೋಭಿ ಎಷ್ಟಿದ್ರು ಸಾಕಾಗಂಗಿಲ್ಲ. ಅವನಿಗೆ ಜಗತ್ತಿನ ಎಲ್ಲ ವಿಷಯ, ಎಲ್ಲ ಸಂಪತ್ತು ಅವನಲ್ಲಿ ಸೇರಿದ್ರು ಕೂಡ ಇನ್ನೂ ಬೇಕು ಬೇಕು ಬೇಕಂತಾನೆ ಭಾವ ಇರ್ತದ. ಅವನಿಗೆ ಸಾಕನ ಭಾವ ಇರಂಗಿಲ್ಲ ಲೋಭಿಗೆ. ಈ ಒಂದು ಗುಣ ಅವನಲ್ಲಿ ಪ್ರವೃತ್ತಿಯಾಗಿ ತೋರ್ತದ ನೋಡು ಅಂದ್ರು. ಯಾರಲ್ಲಿ ಈ ಗುಣ ಅಧಿಕವಾಗಿ ಅದ ಅಂದ್ರೆ ಅವರಲ್ಲಿ ರಜೋಗುಣ ಪ್ರಭಾವ ಬಹಳ ಅದ. ಬಹಳ ಏನಪ್ಪಾ ಅಂದ್ರೆ ಸಂಪತ್ತು ಭೋಗದ ಅಪೇಕ್ಷೆಯನ್ನು ಮಾಡ್ತಾನಂದ್ರೆ ರಜೋಗುಣದ ಪ್ರಭಾವ ಬಹಳ ಅದ ಅಂತ. ತಾನು ಗಳಿಸಿದ ಪದಾರ್ಥವನ್ನು ತ್ಯಾಗ ಮಾಡಬೇಕೆಂಬ ಬುದ್ಧಿ ಇರುವ ಪ್ರತಿಬಂಧಕವೇ ಲೋಭವೆನಿಸುವುದು. ನೋಡು, ನೀ ಎಷ್ಟೇ ಸಂಪಾದನೆ ಮಾಡಿರಬಹುದು, ಇಲ್ಲ ಅಂತಿಲ್ಲ, ಅದನ್ನ ಸಂದರ್ಭ ಬಂದಾಗ ತ್ಯಾಗ ಮಾಡುವಂತ ಬುದ್ಧಿ ಇರಂಗಿಲ್ಲ ಅವರಲ್ಲಿ, ರಜೋಗುಣ ಇದ್ದಾಗ. ಈ ಲೋಭ ಏನಪ್ಪಾ ಅಂತಂದ್ರೆ ಅದಕ್ಕೆ ಅವ್ರು ಇನ್ನೊಂದು ಮಾತನ್ನು ಹೇಳಿದರು.
ಒಟ್ಟಿನ ಬಣಿವಿನ ಮೇಲೆ ನಾಯಿ ಇದ್ದಂಗ ಅಂತ. ತಾನು ತಿನ್ನಂಗಿಲ್ಲ, ತಿನ್ನೋರ್ನು ತಿನ್ನಕ ಬಿಡಂಗಿಲ್ಲ. ಒಟ್ಟು ತಿಂತದೇನೋ ನಾಯಿ ತಿನ್ನಂಗಿಲ್ಲ. ತಿಂತಕ್ಕಂಥ ದನಗಳು ಬಂದ್ರಪ್ಪ ಅಂದ್ರೆ ಅದನ್ನ ಏನಪ್ಪ ಅಂದ್ರೆ ಬೊಗಳಿ ಆ ದನಗಳನ್ನ ಓಡಿಸ್ತದ. ತಿನ್ನತಕ್ಕಂಥ ದನಗಳನ್ನು ತಿನ್ನಕ್ಕೆ ಬಿಡಲ್ಲ, ತಾನೂ ತಿನ್ನಲಿಲ್ಲ, ವ್ಯರ್ಥವಾಗಿ ಹಂಗೆ ಸತ್ತೋಯ್ತು. ಅದರಂತೆ ಈ ಲೋಭ ಕೂಡ ಏನು ಮಾಡ್ತದಪ್ಪ ಅಂದ್ರೆ ಅನೇಕ ಸಂಪತ್ತಿನ ಸಂಗ್ರಹ ಮಾಡ್ತದೆ, ಇಲ್ಲ ಅಂತಿಲ್ಲ. ಆದ್ರೆ ತನ್ನ ತಿನ್ನಕ್ಕೆ ಬಿಡಂಗಿಲ್ಲ, ತಾನು ತಿನ್ನಂಗಿಲ್ಲ, ಇನ್ನೊಬ್ಬರಿಗೆ ತಿನ್ನಕ್ಕೆ ಬಿಡಂಗಿಲ್ಲ ಅಂತ ಹೇಳ್ತಾನೆ. ಇದು ರಜೋಗುಣದ ಪ್ರಭಾವ. ಮತ್ತು ಲೋಭವನ್ನು ಕುರಿತು ಶಾಸ್ತ್ರದಲ್ಲಿ ಪರವಿತ್ತಾದಿಕಂ ದೃಷ್ಟನೇತುಂ ಯೋ ಬುದ್ಧಿ ಜಾಯತೆ ಅಭಿಲಾಷ್ಟೋ ದ್ವಿಜಶ್ರೇಷ್ಠ ಸ ಲೋಭ ಪರಿಕೀರ್ತಿತಿ ಅಂತ ಹೇಳ್ತಾನೆ. ಅಂದರೆ ಈ ಲೋಭ ಕೂಡ ಏನ್ ಮಾಡ್ತದಪ್ಪ ಮನುಷ್ಯನಲ್ಲಿ ಅಧಿಕವಾಯ್ತಪ್ಪ ಅಂತಂದ್ರೆ, ಮತ್ತೊಬ್ಬರ ಧನವನ್ನು ನೋಡಿ ಅದನ್ನು ಯಾವುದಾದರ ಯುಕ್ತಿಯಿಂದ ಸ್ವಾಧೀನಪಡಿಸಿಕೊಳ್ಳಬೇಕೆಂಬ ಹೃದಯದಲ್ಲಿ ಉಂಟಾದ ಅಭಿಲಾಷೆಯ ಲೋಭವೆನಿಸುತ್ತದೆ. ಇನ್ನೊಬ್ಬರು ಏನಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಸಂಪತ್ತು ಸಂಗ್ರಹ ಮಾಡಿದ್ರೆ ಅವನ್ ಹೆಂಗಾರ ಮಾಡಿ ಲೂಟಿ ಹೊಡೆದು ಅವನ ಸಂಪತ್ತು ನಾನು ತಂದ್ಕೋಬೇಕೆಂಬ ಬುದ್ಧಿ ಬರ್ತದೆ ನೋಡಿ. ಇದು ಸಹಜ. ಯಾಕಂದ್ರೆ ಆ ಗುಣಗಳ ಸಂಬಂಧವಾಗಿ ಇರ್ತಕ್ಕಂಥ ಕ್ರಿಯೆ ಕೂಡ ಅದರಲ್ಲಿ ಪ್ರವೃತ್ತಿ ಆಗ್ತದೆ, ಈ ರೀತಿಯಿಂದ ಮಾಡಿಸ್ತದ ಅಂತ ಹೇಳ್ತಾರೆ. ಲೋಭ ಪ್ರಮಾದ ವಿಶ್ವಾಸೇ ಪುರುಷೋ ನಶ್ಯತೆ ತ್ರಿಭಿಯ. ಅಂದ್ರೆ ಲೋಭ ಪ್ರಮಾದ ಅಂದ ಈ ಮೂರರಿಂದ ಪುರುಷನು ನಾಶವಾಗುತ್ತಾನೆಂದು ಅರ್ಥ. ನೋಡು, ಲೋಭ ಮತ್ತು ಪ್ರಮಾದ ಯಾವುದು ಅಂದ್ರೆ, ಲೋಭ ಪ್ರಮಾದ ಅಂದ ಈ ಮೂರರಿಂದ ಜೀವನ ಏನಪ್ಪ ಅಂದ್ರೆ ಪುರುಷನು ಅಂದ್ರೆ ನಾಶವಾಗುತ್ತಾನೆ. ಅಂದ್ರೆ ತನ್ನ ಇರುವಿಕೆಯಲ್ಲಿ ಕಳ್ಕೊಂಡು ನಾಶವಾಗುತ್ತಾನೆ. ಏನದಕ್ಕೆ ತಾನು ಬಂದಿದ್ದ ಅದನ್ನೇ ನಾಶ ಮಾಡಿಕೊಂಡು ಹೋಗ್ತಾನ. ಅಂದ್ರೆ ಈ ಜನ್ಮವನ್ನು ವ್ಯರ್ಥವಾಗಿ ಮಾಡಿಕೊಳ್ತಾನ ಅಂತ ಅರ್ಥ. ಈ ಗುಣಗಳ ಪ್ರಭಾವದಿಂದ ಏನಾಗ್ತದ ಅಂದ್ರೆ ಅವನು ವಿನಾಶವೇ ಆಗ್ತದ ಅಂತ ಹೇಳ್ತಾನೆ. ಲೋಭವು ಭಯಂಕರ ಶತ್ರು ಎಂಬ ವಿಷಯದಲ್ಲಿ ಒಬ್ಬ ಮಹನೀಯರು ಲೋಭ ಏವ ಮನುಷ್ಯಾಣಂ ದೇಹ ಸಂಸ್ಥೋ ಮಹಾಪುರಿಪು ಅಂತ ಹೇಳ್ಯಾರ. ಅಂದ್ರೆ ಇದಕ್ಕೆ ಲೋಭವು ದೇಹದಲ್ಲಿ ನೆಲೆಸಿರುವ ಮನುಷ್ಯನು ಭಯಂಕರ ಶತ್ರು ಎಂದು ಅರ್ಥ. ಲೋಭವಿಷ್ಟಂ ನ ಕಿಂ ಕುರ್ಯಾತ್ ಕೃತಂ ಪಾಪಂ ಮೋಹಿತ. ಅಂದರೆ ಲೋಭಿಯು ಪಾಪದಿಂದ ವ್ಯಾಮೋಹಿತನಾಗಿ ಯಾವ ದುಷ್ಕೃತವನ್ನು ತಾನೇ ಮಾಡುವುದಿಲ್ಲ. ಎಲ್ಲದರಾಗ ಪ್ರವೃತ್ತಿ ಮಾಡಿಬಿಡ್ತಾನೆ. ಅವನಿಗೇನು ಪಾಪ ಪುಣ್ಯ ಧರ್ಮ ನೀತಿ ಯಾವ ಬರಂಗಿಲ್ಲ. ಲೋಭಿ ಏನಾದರೂ ಮಾಡಕ್ಕೆ ಸಜ್ಜಾಗ್ತದ, ಎಲ್ಲ ಕರ್ಮದಲ್ಲಿ ತೊಡಗ್ತಾನ. ಈ ರೀತಿಯಿಂದ ಇದು ಅನರ್ಥಕಾರಿ ಗುಣ ಅಂತ ಹೇಳ್ತಾನೆ. ಮತ್ತೆ ಈ ಗುಣ ಯಾಕೆ ತೋರಿದ್ರಿ, ಲೋಭ ಬುದ್ಧಿ ಯಾಕೆ ಬಂತಂದ್ರೆ ರಜೋಗುಣ ಪ್ರಭಾವ ಭಾಳ ಅದ ಅಲ್ಲಿ. ರಜೋಗುಣ ಪ್ರಭಾವ ಎಲ್ಲಿ ಅದ ಅಂಥ ಗುಣಗಳು ತಾನಾಗೆ ಹುಟ್ಟುತ್ತಾವಲ್ಲಿ ಅಂತ ಹೇಳ್ತಾನೆ. ಅದಕ್ಕೆ ಈ ಗುಣ ಬೆಳೀತು ಅಂದ್ರೆ ಈ ಗುಣದ ಕಾರ್ಯವನ್ನು ನೋಡಿ ಈ ಗುಣ ಸಂಬಂಧವಾದ ಧರ್ಮಗಳನ್ನ ನೀನು ಏನಪ್ಪ ಅಂದ್ರೆ ಇದರಿಂದ ಬಿಡಿಸಿಕೊಳ್ಳಲಿಕ್ಕೆ ಯತ್ನ ಮಾಡು ಅಂದ್ರು. ಯತ್ನ ಮಾಡೋದಂದ್ರೆ ಈ ಗುಣಗಳು ತೋರಿದಾಗ ಇಂಥ ಕರ್ಮಗಳಲ್ಲಿ ಪ್ರವೃತ್ತಿ ಆಗ್ತದಲ್ಲ ಅಂಥದನ್ನ ನೀನು ತೆಗೆದಾಕಿ ಸತ್ವಗುಣ ಪ್ರಧಾನವಾಗಿರುವಂಥ ವಿಷಯದಲ್ಲಿ ಕೂಡು ಅಂತ ಹೇಳ್ತಾನೆ. ಪ್ರವೃತ್ತಿ ಅಂದ್ರೆ ಇದು ರಜೋಗುಣದ ಚಿಹ್ನೆ ಅಂತ ಹೇಳ್ತಾನೆ. ಯಾವುದೇ ಒಂದು ಕಾರ್ಯದಲ್ಲಿ ಅಥವಾ ವಿಷಯದಲ್ಲಿ ಅಂಟಿಕೊಳ್ಳುವುದಕ್ಕೆ ಪ್ರವೃತ್ತಿ ಅನ್ನುತ್ತಾರೆ. ಯಾವುದೇ ಒಂದು ಕಾರ್ಯ, ಪ್ರಪಂಚದ ಅನೇಕ ವಿಷಯಗಳು ಇದಾವೆ, ಅನೇಕ ಕಾರ್ಯಗಳು ಪ್ರಪಂಚದಲ್ಲಿ ನಡೀತಾವೆ. ನಾವು ಅನೇಕ ವ್ಯವಹಾರದಲ್ಲಿ ತೊಡಗುತ್ತೀವಿ, ಇಲ್ಲ ಅಂತಿಲ್ಲ. ಆದರೆ ವ್ಯವಹಾರ ಎಷ್ಟು ಮಟ್ಟಿಗೆ ಇರಬೇಕಪ್ಪ ಅಂತಂದ್ರೆ ನಮ್ಮ ಉಪಜೀವನಕ್ಕಾಗಿ ನಾವು ಬದುಕತಕ್ಕಂಥ ವ್ಯವಹಾರಕ್ಕಾಗಿ ನಮ್ಗೆ ಎಷ್ಟು ವ್ಯವಹಾರ ಬೇಕು ಅಷ್ಟಿದ್ರೆ ತೊಂದರೆ ಇಲ್ಲ. ಆದ್ರೆ ವ್ಯವಹಾರವೇ ಒಂದು ಜೀವನ ಅಂತ ನಾವು ನಿಂತೀವಪ್ಪ ಅಂತಂದ್ರೆ ಅದೇನಾಗ್ತದ, ವಿನಾಶಕ್ಕೆ ಕಾರಣ ಆಗ್ತದ ಅಂದ್ರು. ಪ್ರಪಂಚ ಬೇಕು, ಪ್ರಪಂಚದಲ್ಲಿ ಅಂದಮೇಲೆ ಎಲ್ಲವೂ ಬೇಕೇ. ವ್ಯವಹಾರ ಮಾಡಬೇಕಾದ್ರೆ ದುಡಿಬೇಕು, ಕಷ್ಟಪಡಬೇಕು. ಅದು ಎಷ್ಟರ ಮೆಟ್ಟಿಗಪ್ಪ ಅಂದ್ರೆ ನಾವು ಬದುಕಕ್ಕಾಗಿ, ಬದುಕಿದ್ರ ಸಲಹೆ ಬದುಕಬೇಕಾಗ್ಯದ ಅಂದ್ರೆ ನಮ್ಮ ಜನ್ಮದ ಸಾರ್ಥಕತೆಗಾಗಿ ನಾವು ಬದುಕಬೇಕಾಗ್ಯದ. ಈ ಸಾರ್ಥಕತೆ ಪಡಿಬೇಕಾಗಿತ್ತಪ್ಪ ಅಂದ್ರೆ ಈ ಶರೀರ ಬೇಕಲ್ಲ. ಮತ್ತೆ ಈ ಶರೀರ ಇದ್ರಲ್ಲ ಎಲ್ಲ ಸಾಧನಗಳು ಮಾಡಕ್ ಸಾಧ್ಯ ಅದ, ಗುರುಶಾಸ್ತ್ರಾದಿ ಶ್ರವಣ ಮಾಡಕ್ ಸಾಧ್ಯ ಅದ. ಅದಕ್ಕೆ ಹೇಳಿದ್ರು ಅವರು ಸುಭಾಷಿತಕಾರರು, ಶರೀರ ಮಾಧ್ಯಮ ಕಲು ಧರ್ಮ ಸಾಧನ.
ಧರ್ಮ ಅಂದರೆ ಜ್ಞಾನ ಸಾಧನೆಗಾಗಿ ಶರೀರವೇ ಒಂದು ಮಾಧ್ಯಮವಾಗಿದೆ. ಅಂದರೆ ನಾವು ಯಾವುದಾದ್ರೂ ಒಂದು ಊರಿಗೆ ಮುಟ್ಟಬೇಕಾದ್ರೆ ಒಂದು ವಸ್ತು, ಒಂದು ಬಸ್ಸು, ರೈಲು, ಇನ್ನೊಂದು ಸಾಧನಗಳಿಂದಲೇ ನಾವು ಊರಿಗೆ ಸೇರ್ತೀವಿಲ್ಲ. ಆಯಾಸ ಇಲ್ಲದಂಗೆ ಆ ಊರು ಮುಟ್ಟಿಕೊಂತೀವಿ. ಅದ್ರಾಗ ನಾವು ಎಲ್ಲಿಂದ ಹುಟ್ಟೀವಿ, ಆ ಪರಬ್ರಹ್ಮ ಸ್ವರೂಪರಾದ ನಾವು ನಮ್ಮ ಸ್ವರೂಪವನ್ನು ಸೇರಿಕೊಳ್ಳಬೇಕಾಗಿತ್ತಪ್ಪ ಅಂದ್ರೆ ಈ ಶರೀರವೇ ಸಾಧನ, ಮತ್ತೊಂದು ಸಾಧನ ಅಲ್ಲ. ಅಂದ್ರೆ ಉಳಿದ ಜನ್ಮಗಳು ಸಾಧನಗಳಲ್ಲ. ಅನೇಕ ಜನ್ಮಗಳು ಇದಾವೆ, ಇಲ್ಲ ಅಂತಿಲ್ಲ. ಆದ್ರೆ ಮಾನವ ಜನ್ಮ ಬಿಟ್ಟರೆ ಮತ್ತೆ ಬೇರೆ ಸಾಧನೆ ಇಲ್ಲ. ಮತ್ತೆ ಇಂಥ ಒಂದು ಕಾರ್ಯ ನಮಗೆ ಸಿದ್ಧಿ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಏನು ಬೇಕು? ಪ್ರವೃತ್ತಿ ಬೇಕು. ಈ ಪ್ರಪಂಚದಲ್ಲಿ ಅಂದ್ರೆ ಎಲ್ಲ ವ್ಯವಹಾರ ಇದ್ದೇ ಇರ್ತಾವ. ಆದ್ರೆ ಎಷ್ಟು ಮೆಟ್ಟಿಗೆ ರುಚಿಗಾಗಿ ಉಪ್ಪು ಬೇಕೇ ಹೊರತು ಉಪ್ಪೇ ರುಚಿ ಐತಂದು ಬರೀ ಅದನ್ನ ತಿಂದ್ರೆ ಆರೋಗ್ಯ ಕೆಟ್ಟು ಹೋಗ್ತದೆ. ಉಪ್ಪಿಲ್ಲ ರುಚಿಲ್ಲ ಖರೆ, ಆದ್ರೆ ಎಷ್ಟು ಬೇಕದು ಅಷ್ಟೇ ಬಳಸಿದ್ರೆ ಅದು ಏನು ತೊಂದರೆ ಇಲ್ಲ. ಅತಿ ಆಯ್ತಪ್ಪ ಅಂತಂದ್ರೆ ಅದು ದುಃಖಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾನೆ. ಹೀಗೆ ಅಂಟಿಕೊಳ್ಳುವುದಕ್ಕೆ ಅಂದ್ರೆ ಅದೇ ಒಂದು ಜೀವನ ಅಂತ ತಿಳಿದು ಅದರಲ್ಲೇ ಮೈ ಮರೆತು ಕುಂದಿರೋದೇನೈತಲ್ಲ, ಅದೇ ಪ್ರವೃತ್ತಿ ಎಂದು ಹೇಳಿಸಿಕೊಳ್ಳುತ್ತದೆ. ಪ್ರವೃತ್ತಿಯು ಜೀವನ ಸ್ವಾಭಾವಿಕ ಧರ್ಮ. ಪ್ರವೃತ್ತಿ ಇಲ್ಲದಿದ್ದರೆ ಪ್ರಗತಿ ಇಲ್ಲ. ಪರಂತು ರಜೋಗುಣದಿಂದ ಪ್ರೇರಿಸಲ್ಪಟ್ಟ ಕಾರ್ಯವನ್ನು ಮಾಡುವುದರಿಂದ ಪ್ರವೃತ್ತಿ ದುಃಖದಾಯಕವಾಗಿರುತ್ತದೆ. ಪ್ರವೃತ್ತಿ ಇಲ್ಲದ ಜೀವನ ಇಲ್ಲ, ನಿಜ, ಇಲ್ಲ ಅಂತಿಲ್ಲ. ಆದರೆ ಇಚ್ಛೆ ಅಪೇಕ್ಷೆಯಿಂದ ನಾವು ಅದರಲ್ಲಿ ಪ್ರವೃತ್ತಿ ಉಂಟಾದೀವಪ್ಪ ಅಂದ್ರೆ, ಆಶೆ ಆಕಾಂಕ್ಷೆಗಳಿಂದ ಕೂಡಿ ಅದರಲ್ಲೇ ಮೈ ಮರೆತುವಪ್ಪ ಅಂತಂದ್ರೆ ಏನಾಗ್ತದೆ? ಅದು ದುಃಖದಾಯಕವಾಗಿರುತ್ತದೆ. ರಾಜಸಿ ಪ್ರವೃತ್ತಿ ಸಹ ದುಃಖದಾಯಕವೆಂದು. ರಾಜಸಿ ಪ್ರವೃತ್ತಿಯಿಂದಾದ ರಾಗ, ದ್ವೇಷ, ಕಾಮ, ಕ್ರೋಧ, ಲೋಭ ಮೊದಲಾದ ದುರ್ಗುಣಗಳು ವೃದ್ಧಿಯಾಗುತ್ತವೆ. ಪ್ರಪಂಚದಲ್ಲಿ ನೀನು ಪ್ರವೃತ್ತಿ ಇರಲಿ, ವ್ಯವಹಾರ ಎಷ್ಟು ಬೇಕಾದ್ರೂ ಮಾಡು, ಬೇಡ ಅನ್ನಂಗಿಲ್ಲ. ಆದ್ರೆ ರಾಗದ್ವೇಷ ಬುದ್ಧಿ ಇರಬಾರ್ದು. ರಾಗದ್ವೇಷ ಯಾಕೆ ಬರ್ತಾವಪ್ಪ ಅಂದ್ರೆ ಜಗತ್ತಿನಲ್ಲಿ ಇನ್ನೊಬ್ಬರ ನೋಡಿ ನಾವು ಸಹಿಸಿಕೊಳ್ಳದೆ ಇರುವಂತ ಭಾವ ನಮ್ಮಲ್ಲಿ ಬಂತಪ್ಪ ಅಂದ್ರೆ ಇವು ಕಾರ್ಯ ಮಾಡ್ತಾವ. ಸಮಾಜ ಐತೆ, ಇದು ಜಗತ್ತೈತೆ, ಒಬ್ಬರು ಅವ್ರವ್ರ ಪಾಪ ಪುಣ್ಯ ಕರ್ಮಾನುಸಾರವಾಗಿ ಭಿನ್ನ ಭಿನ್ನವಾಗಿರ್ತದೆ ಜಗತ್ತು. ನಾನಿದ್ದಂಗೆ ಎಲ್ಲರೂ ಇರಬೇಕಂದ್ರೆ ಸಾಧ್ಯ ಅದೇ? ನಾ ಮಂದ ಬುದ್ಧಿ ಇದ್ದೋ ಏನೇ ಮತ್ತೆ ನನ್ನಂಗೆ ಎಲ್ಲರೂ ಮಂದ ಬುದ್ಧಿ ಐತೆ ಅಂದ್ರೆ ತಪ್ಪಾಗ್ತದೆ. ಉತ್ತಮರು ಇದಾರ, ತಿಳಿದವರು ಇದಾರ, ಉತ್ತಮವಾದಂಥ ವಿವೇಕಿಗಳು ಇದ್ದಾರೆ ಈ ಜಗತ್ತಿನಲ್ಲಿ. ಮತ್ತೆ ಏನು ತಿಳಿಲಾರದ ಮೂರ್ಖರು ಇದಾರ, ದುರ್ಗುಣಿಗಳು ಇದಾರ, ಸದ್ಗುಣಿಗಳು ಇದಾರ. ಎಲ್ಲರನ್ನ ಒಂದೇ ರೀತಿ ತೂಕ ಮಾಡಕ್ಕೆ ಬರಂಗಿಲ್ಲ. ಇದ್ರೆ ಯಾವಾಗ ಇದರಲ್ಲಿ ನಾವು ರಾಗ ಮತ್ತು ದ್ವೇಷ ರಹಿತರಾಗ್ತೀವಿ ಏನಪ್ಪಾ ಅಂತಂದ್ರೆ ಈ ಗುಣಗಳು ಉತ್ಪತ್ತಿಗೆ ಕಾರಣ ಆಗಂಗಿಲ್ಲ. ಅದು ಕೂಡಿತೀವಿ ಅಂದ್ರೆ ಎಲ್ಲವೂ ಗುಣಗಳು ತಾನೇ ಬರ್ತಾವಂದ್ರೆ ಅವರು. ಅಥವಾ ವಿಷಯ ಭೋಗಕ್ಕಾಗಿ ಪ್ರೇರಿಸುವ ಪ್ರವೃತ್ತಿಯೇ ರಾಜಸಿ ಪ್ರವೃತ್ತಿ ಅನ್ನುತ್ತಾರೆ. ವಿಷಯ ಭೋಗ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ. ಮತ್ತೆ ಇವು ಇಲ್ಲ ಏನು? ಭೋಗ ಇಲ್ಲ ಏನು ಜಗತ್ತಿನಾಗ? ಇವಿಲ್ದ ವ್ಯವಹಾರ ನಡೀತಿದೇನು? ವಿಷಯ ಇವು ಬೇಕಲ್ಲ, ಪಂಚ ವಿಷಯಗಳು ಬೇಕೇ ಬೇಕು. ಎಲ್ಲಿ ಅಷ್ಟು ಬೇಕು ಅಲ್ಲಿ ಅಷ್ಟು ಬಳಕೆ ಮಾಡಿದ್ರೆ ಏನು ತಪ್ಪಿಲ್ಲ. ಅದನ್ನೇ ಮಿತಿ ಮೀರಿ ನಾವು ಬಳಸಿದಾಗ ಏನಾಗ್ತದಪ್ಪ ಅಂದ್ರೆ ಅದೇ ನಿನಗೆ ದುಃಖಕ್ಕೆ ಕಾರಣ ಆಗ್ತದೆ ಅಂದ್ರು. ವಿಷಯಗಳಿಲ್ಲ, ಕಾಮ, ಕ್ರೋಧ, ಮದ, ಲೋಭ, ಮತ್ಸರ ಅಂತ ಇವೆಲ್ಲ ಹೇಳ್ಯಾರ ಗುಣಗಳು. ಖರೆ ಇವು ಎಲ್ಲಿ ಉಪಯೋಗ ಆಗಬೇಕು? ಯಾವ ಜಾಗದಲ್ಲಿ ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಿವಪ್ಪ ಅಂತಂದ್ರೆ ಅದು ನಮ್ಗೆ ಲಾಭ ಆಗ್ತದೆ. ಅದನ್ನು ಸರಿಯಾದ ಜಾಗದಾಗ ಉಪಯೋಗ ಮಾಡಿಕೊಳ್ಳದೆ ಇದ್ದಾರಪ್ಪ ಅಂದ್ರೆ ದುಃಖ ಆಗ್ತದೆ. ಕಾಮ, ಆಸೆ ಐತೆ, ಇರ್ಬೇಕು ಆಸೆ ಮನುಷ್ಯನಿಗೆ. ಬದುಕಬೇಕಾದ್ರೆ ಆಸೆಯಿಂದ ಬದುಕಕ್ಕಾಗ್ತದ? ಇವತ್ತು ನಾವು ಆಸೆ ಕೇಳ್ತಾನೆ ಇಲ್ಲಿ ಕುಂತು ಶಾಸ್ತ್ರ ಕೇಳ್ತೀವಿ. ಆಸೆನೇ ಇದ್ದಿಲ್ಲ ಅಂದ್ರೆ ನಾವು ಇಲ್ಲಿ ಯಾಕೆ ಬರ್ತೀವಿ? ನಮ್ದೇನು ಕೆಲಸ ಇತ್ತು ಇಲ್ಲಿ ಕೇಳೋದು? ಆಸೆ ಬೇಕು, ಎಲ್ಲಿ ಬೇಕು? ಇಂಥ ಒಂದು ಒಳ್ಳೆ ಸತ್ಸಂಗದಲ್ಲಿ, ಸತ್ವಿಚಾರದಲ್ಲಿ, ಮಹಾತ್ಮರಲ್ಲಿ ಇಂಥವರಲ್ಲಿ ಆಸೆ ಇದ್ರೆ ಅದು ನಿನಗೆ ಲಾಭ ಕೊಡ್ತದೆ ಹೊರತು ನಷ್ಟ ಅಂತ ಮಾಡಲ್ಲ. ಕ್ರೋಧ ಇರಲಿ ಅಂತಾರೆ, ಸಿಟ್ಟು ಬೇಕು, ಎಲ್ಲಿ ಬೇಕು? ಅನಿತ್ಯವಾದ ಅನಿತ್ಯ ವಸ್ತುಗಳಲ್ಲಿ, ದೇಹಾದಿ ಧರ್ಮಗಳಲ್ಲಿ, ಅನಿತ್ಯ ವಿಷಯಗಳಲ್ಲಿ ನಮ್ಗೆ ಕ್ರೋಧ ಉತ್ಪತ್ತಿ ಇತ್ತಂದ್ರೆ ಏನು ತೊಂದರೆ ಇಲ್ಲ. ಆದ್ರೆ ಎಲ್ಲಿ ಕ್ರೋಧ ಇರಬೇಕು ಆ ಜಾಗದಾಗಿದ್ರೆ ಏನು ತೊಂದರೆ ಇಲ್ಲ. ಈ ರೀತಿಯಿಂದ ಇವತ್ತನ್ನ ಬಳಕೆ ಮಾಡಿದ್ರೆ ಅದೇನು ತೊಂದರೆ ಆಗಂಗಿಲ್ಲ ಅಂತ ಹೇಳ್ತಾರ ಅವರು. ಮೇಲೆ ಹೇಳಿದ ಈ ರೀತಿ ಅನೇಕ ಕೆಲಸಗಳು ಬಯಸುತ್ತಾನೆ ಮತ್ತು ಮಾಯ, ಮೋಹ, ಲೋಭ, ಅಜ್ಞಾನ, ಭ್ರಮೆ
ಸಂಶಯ ಮೊದಲಾದ ವಿಕಾರಗಳಿಂದ ಆವರಿಸಲ್ಪಟ್ಟು ಸದಾ ಸಂತೃಪ್ತನಾಗುತ್ತಾನೆ. ಅವನು ಸಮಾಧಾನನೇ ಇರಂಗಿಲ್ಲ. ರಜೋಗುಣ ಬಹಳ ಇತ್ತು ಪ್ರಭಾವದ, ಬಹಳ ಚಂಚಲ ವೃತ್ತಿ, ಸಮಾಧಾನ ಇರಂಗಿಲ್ಲ. ಒಂದು ಕ್ಷಣವೂ ಅವರ ಚಿತ್ತ ಸಮಾಧಾನದಿಂದ ಇರಕ್ಕೆ ಬರಂಗಿಲ್ಲ ಅಂತ ಹೇಳ್ತಾನೆ. ಕರ್ಮಗಳ ಆರಂಭ ಅಂದ್ರೆ ಕರ್ಮಗಳು ಆರಂಭವು ಶಾಸ್ತ್ರೀಯವಾಗಿದ್ದರೂ ಅದು ಭಗವತ್ ಪ್ರಾಪ್ತಿಗಾಗಿ ಆರಂಭಿಸಲ್ಪಟ್ಟರೆ ಸಾತ್ವಿಕವೆನಿಸುತ್ತದೆ. ಕರ್ಮ ಮಾಡು, ಅದು ಎದುರು ಸಲಗಿರಬೇಕು. ಕರ್ಮ ಅಂದ್ರೆ ಭಗವತ್ ಪ್ರಾಪ್ತಿಗಾಗಿ ನೀನು ಕರ್ಮ ಮಾಡಬೇಕು. ಭಗವಂತನ ಕೃಪೆಗಾಗಿ ನೀನು ಮಾಡ್ತಕ್ಕಂಥ ಕರ್ಮ ಇತ್ತಪ್ಪ ಅಂತಂದ್ರೆ ಅದು ಸಾತ್ವಿಕ ಅನಿಸ್ಕೊಳ್ತದ. ಇಲ್ಲಾಂದ್ರೆ ಏನು ಆಲಸ್ಯ ಆಗಿ ಕುಂದ್ರಕ್ಕಾಗ್ತದೆ ಜಗತ್ತಿನಾಗ? ಅದು ತಮಗುಣದ ಲಕ್ಷಣ. ಅದು ರಜೋಗುಣ ಇರಲಿ ಇರಬಾರ್ದಂತಲ್ಲ, ಅದು ಎಲ್ಲಿ ಆಗಿರ್ಬೇಕಂದ್ರೆ ತನ್ನ ಭಗವತ್ ಪ್ರಾಪ್ತಿಗಾಗಿ ಮಾಡತಕ್ಕಂಥ ಕಾರ್ಯಕ್ಕೆ ಅಂದ್ರೆ ಏನ್ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಚಿತ್ತ ಶುದ್ಧಿ ದ್ವಾರ ಜ್ಞಾನೋತ್ಪತ್ತಿಗೆ ಅವಕಾಶವಾಗುತ್ತದೆ. ನೀ ಮಾಡತಕ್ಕಂಥ ಕರ್ಮಗಳು ಅನೇಕ ಕರ್ಮಗಳು ಇದಾವೆ. ಜಗತ್ತಿನಾಗ ಎಲ್ಲೆಲ್ಲೇ ಏನೇನೋ ಮಾಡ್ತಾರಲ್ಲ. ನಾವು ಈ ದೇವರಿಗೆ ಹೋಗಿ ಬಂದೀವಿ, ಇಷ್ಟು ಬೇಡಿಕೆ ಬಂದೀವಿ, ವ್ರತ ಕಟ್ಟೀವಿ, ಈ ಕೆಲಸ ಆಗ್ಯದ ನಮ್ಗೆ, ಅಲ್ಲಿಗೆ ಹೋದ್ ಬಂದ ಮೇಲೆ ಈ ಕೆಲಸ ಆಗ್ಯದ. ಇದೇ ನೀನು ಭಗವತ್ ಪ್ರಾಪ್ತಿಗಾಗಿ ಮಾಡಿದ ಕೆಲಸ ಏನಿದೆ? ನೀನು ಸ್ವಾರ್ಥ ಬುದ್ಧಿ ಇಟ್ಕೊಂಡು ನೀನು ದೇವರಲ್ಲಿ ಹೋಗಿದ್ದೆ ಹೊರತು ಭಗವಂತನ ಕೃಪೆಗಾಗಿ ಭಗವಂತನ ಕೃಪೆ ಪಾತ್ರಕ್ಕಾಗಿ ನೀವು ಮಾಡಿರ್ತಕ್ಕಂಥ ಕಾರ್ಯ ಅಲ್ಲ. ಇದೇನಾಗ್ತದೆ ಅಂದ್ರೆ ರಜೋಗುಣ ಸಂಬಂಧವಾಗಿ ಮುಂದೆ ಅನೇಕ ದುಃಖಕ್ಕೆ ಕಾರಣ ಆಗ್ತದ. ಭಗವಂತನ ಪ್ರೇಮಕ್ಕೆ ಕಾರಣ ಆಗ್ತದೆ ಇಲ್ಲ. ಹೀಗೆ ಹೊಸ ಹೊಸ ಕರ್ಮಗಳನ್ನು ಆರಂಭ ಮಾಡುವುದೇ ದುಃಖದಾಯಕವಾಗಿದೆ. ಇವತ್ತು ಇಲ್ಲೇ ಆಗಲಿದ್ರೆ ನಾಳೆ ಇನ್ನೊಂದರಲ್ಲಿ ಹೋಗೋದು, ನಾಡ್ದು ಇನ್ನೊಬ್ಬರಲ್ಲಿ ಹೋಗೋದು, ಹೀಗೆ ತಿರುಗದೆ ಬರೀ ತಿರ್ಕ್ಯಂತ ಹೋಗೋದು. ಎದರ ಸಲಹೆ ಅಂದ್ರೆ ಇದೇನು ಭಗವತ್ ಪ್ರಾಪ್ತಿಗಾಗಿ ಅಲ್ಲ, ತಾನು ಸ್ವಾರ್ಥ ಬುದ್ಧಿಯಿಂದ ಕರ್ಮಗಳನ್ನು ಮಾಡುತ್ತಾ ಅನೇಕ ಕರ್ಮಗಳ ಸುಳಿಗೆ ಸಿಕ್ಕಿ ಬಿದ್ದು ದುಃಖ ಪಡುವುದೇ ರಜೋಗುಣ ಸ್ವಭಾವವಾಗಿದೆ. ಈ ಗುಣದ ಪ್ರಭಾವ ಹಿಂಗಿರ್ತದ ನೋಡು ಅಂತ ಹೇಳ್ತಾನೆ. ಆಸೆ ಅನ್ನುವಂಥದ್ದು ಮನುಷ್ಯನಲ್ಲಿ ಅನೇಕವಾಗಿ ಉತ್ಪತ್ತಿ ಮಾಡಿಬಿಡ್ತದೆ. ಮತ್ತು ಐದನೇದೇ ಅಶಾಂತಿ ಅಂದ್ರೆ ಸಹಜ ಸುಖ ಅಥವಾ ಸಾತ್ವಿಕ ವಿಶ್ರಾಂತಿಯ ಅಭಾವಕ್ಕೆ ಅಶಾಂತಿ ಎನ್ನುತ್ತಾರೆ. ಸಹಜ ಸುಖ ಅಂದ್ರೆ ಏನು? ಸಹಜ ಸುಖ ಯಾರಿಗಾಗ್ತದೆ? ಸಹಜ ಸುಖ ಯಾವುದು ದೊರಕಲೇನ್ ಅದರೊಳು ಸಂತೃಪ್ತಿ ದೊರೆಯುವುದೇ ಸಹಜ ಸುಖ. ಏನ್ ಪ್ರಾಪ್ತಿ ಆಗ್ಯದ ಅದರಲ್ಲಿ ಸುಖವಾಗಿರೋದು. ಇನ್ನೊಂದ್ರ ಬೈಕ್ ಇದ್ದಿಲ್ಲಪ್ಪ ಅಂತಂದ್ರೆ ಅದು ಸಹಜ ಸುಖ. ಎಲ್ಲ ಇದ್ದಕ್ಕೆ ಇನ್ನ ಬೈಕೆ ನಮಗೆ ಬಿಟ್ಟಿಲ್ಲಪ್ಪ ಅಂತಂದ್ರೆ ಅಂತ ಸಹಜ ಸುಖ. ಅಶಾಂತಿ, ಅವನಿಗೆ ಯಾವಾಗ ಶಾಂತಿ ಇಲ್ಲ ಅಂತ. ಜಗತ್ತಿನಲ್ಲಿ ಎಲ್ಲರೂ ಅಶಾಂತಿ. ಈಗ ಭಿಕ್ಷುಕರು ಇದ್ದಾರೆ. ಸಾಮಾನ್ಯವಾಗಿ ಭಿಕ್ಷುಕರು ಭಿಕ್ಷೆ ಬೇಡ್ತಾರೆ, ಇಲ್ಲ ಅಂತಿಲ್ಲ. ಯಾಕೆ ಬೇಡ್ತಾರ ಅವರು? ನಮ್ಗೆ ಉಣಕ್ಕಿಲ್ಲ, ತಿನ್ನಕ್ಕಿಲ್ಲ, ತೊಡಕಿಲ್ಲ ಅಂತ ಅವ್ರು ಎಲ್ಲಿ ಬೇಡ್ತಾರೆ? ಗೂಡೆಯಲ್ಲಿ, ಎಲ್ಲೆಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಕೂತು ಬೇಡ್ತಾರ ಅವರು. ಯಾಕ? ಮತ್ತೆ ಆ ದೇವರಲ್ಲೇ ಬೇಡಬಹುದಾಗಿತ್ತು. ಇಲ್ಲ, ಅಲ್ಲಿ ಹೊರಗೆ ಮಂದಿಯಲ್ಲಿ ಬೇಡ್ತಾರೆ ನೋಡಿ, ಅಲ್ಲಿ ಹೊರಗೆ ಬೇಡ್ತಾರ ಅವರು. ಇವ್ರಿಗೆ ನಾವೇನಂತೀವಿ? ಭಿಕ್ಷುಕರ ಅಂತೀವಿ. ಉಣಾಕ ತೊಡಾಕ ಅವ್ರು ಬೇಡ್ತಾರ. ಮತ್ತೆ ಇನ್ನು ಕೆಲವರಿಗೆ ಉಣಾಕ ತೊಡಾಕ ಇರಾಕ ಎಲ್ಲ ಕೊಟ್ಟ ನಾವು ಹೋಗಿ ಇನ್ನ ದೇವರಲ್ಲಿ ಬೇಡ್ತಾರಂದ್ರೆ ಮತ್ತೆ ಇವ್ರಿಗೆ ಅಂತ ಭಿಕ್ಷುಕರ ನಮಗೆ? ಇವರು ಇಲ್ಲ ಅಂತ ಬೇಡೋದು ಸಹಜ. ಬೇಡ್ಲಿ, ಇಲ್ಲ ಅವ್ನಿಗೆ ಬೇಡ್ತಾನ, ಅನ್ನ ಇಲ್ಲ ಉಣಾಕ ಬೇಡ್ತಾನ, ತಿನ್ನಾಕ ಬೇಡ್ತಾನ. ನಿನಗೆಲ್ಲ ಕೊಟ್ಟಾನ ಅಂದ್ರೆ ಮತ್ತೆ ನೀನು ದೊಡ್ಡ ಭಿಕ್ಷುಕ ಆಗಲ್ಲ. ಇವನಿಗಿಂತ ದೊಡ್ಡವನು ನೀನೇ ಭಿಕ್ಷುಕ ಆಗಿ ದೇವ್ರ ಮುಂದೆ ಹೋಗಿ ಎಲ್ಲ ಇದ್ದು ಕೇಸಿ ನೀ ಬೇಡ್ತದಂದ್ರೆ ಅವನಕ್ಕಿಂತ ನೀ ಸಣ್ಣವನಾಗ. ಇದು ಯಾಕೆ ಆಗ್ತದಂದ್ರೆ ಈ ರೀತಿಯಿಂದ ಮಾಡ್ತಾ ಹೋದಂಗೆಲ್ಲ ಇದು ಸಹಜ ಸುಖಕ್ಕೆ ಕಾರಣ ಅಲ್ಲ, ಅಶಾಂತಿಯನ್ನು ಉಂಟು ಮಾಡ್ತದ. ಎಷ್ಟೇ ಪ್ರಾಪ್ತಿ ಆದ್ರೂ ಮತ್ತೆ ಸಾಕು ಅನಿಸಂಗಿಲ್ಲ. ಇದು ಒಂದೇ ಅಲ್ಲ, ಜಗತ್ತಿನಲ್ಲಿ ಇತಿಹಾಸದಲ್ಲಿ ತೆಗೆದು ನೋಡಿದಾಗ ಏಕಚಕ್ರಾಧಿಪತಿಯಾಗಿ ಇಡೀ ಭೂಮಂಡಲವನ್ನು ಆಳಿದಂಥವರಿಗೆ ಇದು ಸಾಕು ಅನಿಸಿಲ್ಲ ಅಂದಮೇಲೆ ನಮಗೆ ಏಟ್ರು ಭೋಗ ಇರ್ಬೋದು, ಸಹಜ ಒಂದೆರಡು ಭೋಗಗಳು ಎಷ್ಟಕ್ಕೆ ಇದು ಸಾಕು ಅನಿಸ್ತದೆ. ಯಾವಾಗ ಅಂದ್ರೆ ವಿಚಾರ ಮಾಡಿ ತಿಳಿದಿವಪ್ಪ ಅಂತಂದ್ರೆ ಸಾಕು, ಇದ್ರಾಗ ಸುಖ ಇಲ್ಲ ಅಂತ ಗೊತ್ತಾಗ್ತದೆ. ಮತ್ತು ಲೋಭ ಪ್ರವೃತ್ತಿ ಎಂಬ ಮೇಘವು ನಿಶ್ಚಯಾತ್ಮಕ ಬುದ್ಧಿಯನ್ನು ಆವರಿಸುತ್ತದೆ. ಆಗ ಮನಸ್ಸು ತನ್ನ ಕೇಂದ್ರ ಸ್ಥಾನದಲ್ಲಿ ಸ್ಥಿರವಾಗಿರಲಾರದು. ಇದು ರಜಗುಣದ ಪ್ರಭಾವ ಏನಂದ್ರೆ ಚಂಚಲ ಉಂಟು ಮಾಡಿಬಿಡ್ತದೆ.
ಅದು ಅನೇಕ ಸಂಕಲ್ಪ ವಿಕಲ್ಪಗಳ ಬಲೆಗೆ ಬಿದ್ದು ತನ್ನ ಸ್ವಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ಇದೇ ಅಶಾಂತಿಯಾದಾಗ ನಷ್ಟ ಅಂತ ಹೇಳ್ತಾನ. ಅಶಾಂತಿಯಿಂದ ಕೂಡಿದಂಥ ಮನಸ್ಸು ಸ್ಥಿರ ಇರಂಗಿಲ್ಲ. ಇಲ್ಲಿ ಸ್ಥಿರ ಬುದ್ಧಿ ಇದ್ದವರಿಗೆ ಅವರು ವಿವೇಕ ಬಹಳ ಎಚ್ಚರ ಇರ್ತದೆ. ಅವರು ಯಾವುದೇ ವಿಷಯವನ್ನು ಪರೀಕ್ಷಿಸಿ ಅದನ್ನು ಪ್ರತ್ಯಕ್ಷ ಕಂಡು ಪ್ರಮಾಣಿಸಿ ಅದರ ಬಗ್ಗೆ ಪ್ರವೃತ್ತಿ ಉಳ್ಳವರಾಗ್ತಾರೆ ಹೊರತು ಈ ಚಂಚಲ ಬುದ್ಧಿ ಇದ್ದವ್ರು ಹಂಗಿರಂಗಿಲ್ಲ. ಅವರು ಈಗ ಕ್ಷಣದಲ್ಲಿ ನೆನೆಸ್ಕೊಂಡಿರ್ತಾರೆ, ಇನ್ನೊಂದು ಕ್ಷಣದಲ್ಲಿ ಬೇಡ ಅಂದ್ಬಿಡ್ತದೆ. ಯಾಕಂದ್ರೆ ಅವರು ಮನಸ್ಸು ಸ್ಥಿರ ಇರಂಗಿಲ್ಲ. ಆದರೆ ಸ್ಥಿರ ಬುದ್ಧಿ ಉಳ್ಳವನು ಬಹಳ ವಿವೇಕದಿಂದ ಆ ಕಾರ್ಯದಲ್ಲಿ ಪ್ರವೃತ್ತಿ ಆಗ್ತಾನ. ಪ್ರವೃತ್ತಿ ಆದ ಕಾರ್ಯದಲ್ಲಿ ಸಿದ್ಧಿಯನ್ನು ಪಡಿತಾನ ಅವನು. ಯಾಕಂದ್ರೆ ಅವನು ವಿಚಾರ ಮಾಡಿ ಅದರ ಕೈ ಹಾಕ್ತಾನೆ, ಸುಮ್ಮನೆ ಎಲ್ಲದರ ಕೈ ಹಾಕ್ತಾನೆ. ವಿಷಯಗಳ ಭೋಗಗಳ ಇಚ್ಛೆ, ಇದನ್ನೇ ಈ ಶ್ಲೋಕದಲ್ಲಿ ಸ್ಪೃಹ ಎಂದು ಕರೆದಿದ್ದೇನೆ. ಯಾಕಂದರೆ ಕೇಳಿದ ವಸ್ತುಗಳು ಭೋಗಿಸಬೇಕೆಂಬ ಇಚ್ಛೆಗೆ ಸ್ಪೃಹ ಎನ್ನುತ್ತಾರೆ. ವಿಷಯ ಭೋಗಿಚ್ಛೆ ಅಭಿವೃದ್ಧಿಯಾಗುವುದರಿಂದ ಸಾತ್ವಿಕ ಕರ್ಮಗಳನ್ನು ಮಾಡುವ ಅಭಿಲಾಷೆ ಹೊರಟು ಹೋಗುತ್ತದೆ. ವಿಷಯ ಅಂದರೆ ಈ ಪಂಚ ವಿಷಯಗಳ ಭೋಗಗಳಲ್ಲಿ ಈ ವಿಷಯ ಸುಖವನ್ನೇ ಪಡಿಬೇಕು. ಏನಪ್ಪ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಇವೇ ಪಂಚ ವಿಷಯಗಳು. ಈ ವಿಷಯ ಸುಖವೇ ಪರಮ ಸುಖ ಅಂತ ತಿಳಿದು ಇದರಲ್ಲೇ ಏನಪ್ಪ ಅಂದ್ರೆ ಈ ವಿಷಯ ಪ್ರಾಪ್ತಿಗಾಗಿ ಅನೇಕ ಉತ್ತಮ ಕರ್ಮಗಳನ್ನು ತ್ಯಾಗ ಮಾಡ್ತಾರೆ. ಸಂದರ್ಭ ಹಂಗೆ ಉಂಟು ಮಾಡ್ತದದು, ಕೆಟ್ಟ ಕರ್ಮಕ್ಕೂ ಕೈ ಹಾಕ್ತದೆ. ಯಾಕಪ್ಪ ಅಂದ್ರೆ ಇದು ಭೋಗ ಇಚ್ಛೆ. ಮತ್ತೆ ವಿಷಯ ಸುಖಕ್ಕಾಗಿ ಅಲ್ಲ, ವಿಷಯ ಸುಖಕ್ಕಾಗಿ ಅದಕ್ಕೆ ಹೇಳಿರಲ್ಲ ಅವ್ರು ನಿಜಗೊಂಡ್ರು. ಅಭಕ್ಷ ಸೇವನೆ, ಹಿಂಸೆ, ಪರಿವಿಡಿದ 4 ಪಾತಕಗಳು, ಪರವಧುವಿನ ಕೂಟ, ಅನ್ಯರ ವಿತ್ತಾಪಹರಣ, ಅಭಕ್ಷ ಸೇವನೆ, ಹಿಂಸೆ. ಏನು ಸುಖಕ್ಕಾಗಿ? ವಿಷಯ ಸುಖಕ್ಕಾಗಿ ನೀ ಕೈ ಹಾಕಿದೆನಪ್ಪ ಅದ್ರಾಗ. ಸುಖ ಕಂಡೇನು? ಆ ಸುಖ ಅದ್ರ ನಿನಗೆ ಆಯ್ತೇನು? ಪರಸ್ತ್ರೀ ಗಮನ ಮಾಡಿದಿ, ಪರಸ್ತ್ರೀ ಗಮನದ ಸುಖ ಏನು ನಿನಗೆ ಈಗ ಕ್ಷಣ ಅನಿಸ್ತು, ಆದ್ರೆ ಮುಂದೆ ಎಂಥ ನರಕ ಬರ್ದಾರ ಅವರು. ಈ ಸ್ತ್ರೀ ಗಮನ ಮಾಡೋನು ಜನ್ಮ ಜನ್ಮಾಂತರ ನರಕ ಯಾತನೆಯನ್ನು ಅನುಭವಿಸೋದು ಅಷ್ಟೇ ಅಲ್ಲದೆ ಅವನು ಅನೇಕ ಕಷ್ಟಗಳಿಗೆ ಗುರಿ ಆಗ್ತಾನಂತ ಬರ್ದಾರ. ದೊಡ್ಡ ಪಾಪಗಳಿವು ಸ್ತ್ರೀ ಗಮನ. ಅದರಲ್ಲಿ ಮುಖ್ಯ 5 ಬರ್ಕೊಂಬಂದಾರ. ಸ್ತ್ರೀ ಗಮನ ಮತ್ತು ಗುರುಪತ್ನಿ, ಇವೇನ 5 ಮಂದಿ 5 ಬರ್ಕೊಂಬಂದಾರ ಅವರು. ಇವೆಲ್ಲ ಪಾಪದ ಕ್ರಿಯೆಗಳು ಇದಾವೆ. ಯಾವುದಕ್ಕಾಗಿ ಅಂದ್ರೆ ಸುಖದ ವಿಷಯ ಸುಖಕ್ಕಾಗಿ ನೀವು ಬಯಸಿದೆಲ್ಲ. ಅಭಕ್ಷ ಸೇವನೆ, ಅಭಕ್ಷ ಅಂದ್ರೆ ಏನ್ ತಿನ್ನಬಾರದು, ವೇದಗಳು ಏನ್ ನಿಷೇಧ ಮಾಡ್ಯಾವ ಅದನ್ನ ನಾ ತಿಂತೀನಿ ಅಂದ್ರೆ ಈ ವಿಷಯ ಸುಖದಿಂದ ಹೋಗೋದು. ಇದರಿಂದ ಮನಸ್ಸು ಸ್ವಧರ್ಮವನ್ನು ಬಿಟ್ಟು ಪರಧರ್ಮವನ್ನು ಅನುಸರಿಸುತ್ತದೆ. ತನ್ನ ಸ್ವಧರ್ಮ ರೂಪವಾದಂಥ ಸಾತ್ವಿಕ ಗುಣವನ್ನು ಬಿಡ್ತದ. ಏನಪ್ಪ ಅಂದ್ರೆ ದುಷ್ಟ ಧರ್ಮದಲ್ಲಿ ಪ್ರವೃತ್ತಿ ಆಗ್ತದ. ಜೈಸ ಖಾನ ವೈಸ ಗಾನ. ಹೆಂಗ ನೀ ತಿಂತಿದ್ದೆ ಹಂಗ ಗುಣ ನಿನ್ನಲ್ಲಿ ಬರ್ತಾವ. ಅದು ಯಾವುದೇ ವಿಷಯ ಇರಲಿ, ನಾವು ಎಂಥ ವಿಷಯದಲ್ಲಿ ಪ್ರವೃತ್ತಿ ಆಗ್ತಾವ ಅಂದ್ರೆ ಅಂಥ ಗುಣಗಳೇ ನಮ್ಮಲ್ಲಿ ಪ್ರತೀತಿ ಆಗ್ತಾವ, ತೋರ್ತಾವ, ಸಹಜ ತೋರ್ತಾವ. ಅದಕ್ಕೆಲ್ಲ ಮಿತಿ ಮೇಲೆ ಇಟ್ಟಾರ ಶಾಸ್ತ್ರದಲ್ಲಿ. ಇವು ಬಹಳ ಮುಖ್ಯ. ಮನುಷ್ಯನಿಗೆ ಗುಣ ಉತ್ಪತ್ತಿ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ 3 ಪ್ರಕಾರದ ಇದಾವು: ಸತ್ವ, ರಜ, ತಮ. ಈ 3 ಗುಣಗಳಲ್ಲಿ ತನ್ನಲ್ಲಿ ತೋರ್ಬೇಕಾದ್ರೆ ಮನುಷ್ಯನ ಪರಿಣಾಮದಿಂದ ತೋರ್ತಾವ. ಮನುಷ್ಯನ ಪರಿಣಾಮ ಯಾವಾಗ ಆಗ್ತದಪ್ಪ ಅಂದ್ರೆ ನಾವು ಉಂಡಂತ 3 ಭಾಗ, ಊಟದ 3 ಭಾಗ ಆಗ್ತದೆ. ಅದರಲ್ಲಿ ಒಂದು ಸತ್ವ ಭಾಗ, ಒಂದು ರಜೋ ಭಾಗ, ಒಂದು ತಮೋ ಭಾಗ. ಅದರಲ್ಲಿ ಸಾತ್ವಿಕವಾದದ್ದನ್ನು ನೀ ಸ್ವೀಕಾರ ಮಾಡಿದಂದ್ರೆ ಅದರಲ್ಲೇ ರಜತಮ ಭಾಗ ಆಗ್ತದಂತ ಬರ್ದಾರ ಅವರು. ಸಾತ್ವಿಕ ಊಟ ಮಾಡಂತ ಹೇಳ್ಯಾರ. ಖರೆ ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು? ಅದು ಸಾತ್ವಿಕ ಮಿತಿಯಲ್ಲಿ ನಾವು ಮಾಡಿದಾಗ ಅದು ಸಾತ್ವಿಕ ಆಹಾರ ಆಗ್ತದ. ಅದು ಮನಸ್ಸಿಗೆ ಬಂದಾಗ ತಿಂದಗೇಸಿ ನಾನು ಸಾತ್ವಿಕ ಊಟ ಮಾಡ್ತಾನಪ್ಪ ಅಂದ್ರೆ ನಾವು ಸತ್ವಗುಣ ಬರ್ತದೆ. ಎಷ್ಟು ಮಂದಿ ಇಲ್ಲ ಜಗತ್ತಿನಾಗ ಸತ್ವಗುಣ ಸಾತ್ವಿಕ ಊಟ ಮಾಡೋರು. ಅವರಲ್ಲೆಲ್ಲರೂ ಇಂಥ ಸದ್ವಿವೇಕ ಜಾಗೃತಿ ಇಂಥವು ಆಗ್ಯಾವೇನವ್ರ. ಯಾಕೆ ಆಗಿಲ್ಲ? ಊಟ ಖರೆ ಹೇಳಲ್ಲ ಸಾತ್ವಿಕ ಊಟ. ಅದು ಎಷ್ಟು ಪ್ರಮಾಣದಲ್ಲಿ ಸ್ವೀಕಾರ ಮಾಡ್ಬೇಕಂತ, ಅವಾಗ ಅದು ಸಾತ್ವಿಕ ಆಗ್ತದ. ಹಿಂಗ ಅನೇಕ ರೀತಿಯಿಂದ ಇವೆಲ್ಲ ಕಾರಣ ಆಗ್ತವ.
ಲೋಭ ಪ್ರವೃತ್ತಿ ಕರ್ಮಗಳ ಆರಂಭ, ಅಶಾಂತಿ ಮತ್ತು ವಿಷಯಭೋಗಗಳ ಇಚ್ಛೆ, ಈ ವಿಕಾರಗಳು ಯಾವುದೇ ಒಂದು ಅಂತಃಕರಣದಲ್ಲಿ ತೋರಿ ಬಂದರೆ, ಎಲ್ಲಿ ತೋರ್ತಾವೆ ಇವು? ಅಂತಃಕರಣದಲ್ಲಿ ತೋರ್ತಾವೆ. ಶರೀರದಲ್ಲಿ ಹೊರಗೆ ತೋರವಲ್ಲ ಇವು. ಸ್ಥೂಲ ಶರೀರದಲ್ಲಿ ತೋರವಲ್ಲ, ಸೂಕ್ಷ್ಮ ಶರೀರದಲ್ಲಿ ತೋರ್ತಾವ. ಇದರ ಅನುಭವನ ನಿನಗೆ ಆದ ಅಂತಾರವ್ರು. ಇದರ ಅನುಭವನ ಆದ. ಯಾಕಂದ್ರೆ ಗುಣ ತೋರ್ಬೇಕಾದ್ರೆ ಪೂರ್ವದಲ್ಲಿ ಇಲ್ಲದನ್ನ ಈಗ ಹೊಸದಾಗಿ ನಮಗೆ ತೋರ್ತಾವಂದ್ರೆ, ಅದರಲ್ಲಿ ವೃತ್ತಿ ಪ್ರವೃತ್ತಿ ಮಾಡ್ತಾವಂದ್ರೆ, ವಿವೇಕಶಾಲಿ ಆದಂಥವನು, ವಿಚಾರವಂತವನು, ಶಾಸ್ತ್ರಜ್ಞಾನ ಉಳ್ಳಂಥವನು ಇದನ್ನ ತಡೆಗಟ್ಟಿ ಸತ್ವಗುಣವನ್ನು ಮೇಲ್ಮುಖ ಮಾಡೋ ಪ್ರಯತ್ನ ಮಾಡ್ತಾನ. ಇದರಲ್ಲಿ ಕೂಡ ಪ್ರಯತ್ನ ಅವನು ಮಾಡಂಗಿಲ್ಲ. ಸಹಜ, ಅದು ಗೊತ್ತದ ಅವನಿಗೆ. ಈ ರೀತಿಯಿಂದ ತಿಳಿದು ಇದು ರಜಗುಣದ್ದಾಯ್ತು. ಇನ್ನು ತಮಗುಣ ಏನ್ ಮಾಡ್ತದ್ರಿ? ತಮಗುಣ ಇತ್ತು ಅಂದ್ರೆ ಅವರಲ್ಲಿ ಅವ್ರ ಲಕ್ಷಣ ಹೆಂಗ್ ತಿಳಿಬೇಕು? ಇವರು ಸತ್ವಗುಣದವರು ಹಿಂಗಿದ್ರು ಅಂತ ಹೇಳಿದ್ರಿ, ರಜಗುಣದವ್ರು ಈಗ ಇದಾರ ಅಂತ ಹೇಳಿದ್ರಿ. ತಮಗುಣದವ್ರು ಹೆಂಗಿರ್ತಾರ ಅವ್ರ ವ್ಯಕ್ತಿಗಳನ್ನ ನಾವ್ ಹೆಂಗ್ ತಿಳಿಬೇಕು? ಇವರಲ್ಲಿ ತಮಗುಣ ಐತೆ, ಇವರಲ್ಲಿ ಚಲೋ ಗುಣ ಐತೆ ಅಂತ ನಮ್ಗೆ ಹೆಂಗ್ ಗೊತ್ತಾಗಬೇಕು? ಹೋಲ್ ಮಂದಿದ್ ಬೇಡ, ನಮಗಾದ್ರೂ ಗೊತ್ತಾಗಬೇಕಲ್ಲ. ನನ್ನಲ್ಲಿ ತಮಗುಣ ಐತೋ, ರಜಗುಣ ಐತೋ, ಸತ್ವಗುಣ ಐತೋ ನನಗ್ ಗೊತ್ತಾಗಬೇಕಲ್ಲ ಅಂತಂದ್ರೆ ಅದಕ್ಕೆ ತಮಗುಣದ್ದು ಹೇಳ್ತೀವಿ ಅಂತಾರ. ಅಪ್ರಕಾಶೋ ಪ್ರವೃತ್ತಿ ಚ ಪ್ರಮಾದೋ ಮೋಹ ಏವಚ ತಮಸ್ಸೇ ತಾನಿ ಜಾಯಂತೆ ವಿವೃದ್ಧೆ ಕುರುನಂದನ ಅಂತ ಹೇಳ್ತಾನೆ. ಏ ಕುರುನಂದನ ಅಂದರೆ ಏ ಅರ್ಜುನನೇ, ತಮೋ ಗುಣ ವೃದ್ಧಿಯನ್ನು ಹೊಂದಿದಾಗ ಏನಾಗ್ತದಪ್ಪ ಅಂದ್ರೆ ಅಪ್ರಕಾಶ, ಅಪ್ರವೃತ್ತಿ, ಪ್ರಮಾದ ಮತ್ತು ಮೋಹ ಇವುಗಳು ಉಂಟಾಗುವವು. ಅಪ್ರಕಾಶ ಅಂದ್ರೆ ಏನು? ಪ್ರಕಾಶ ಅಂದ್ರೆ ಬೆಳಕು. ಬೆಳಕು ಅಂದ್ರೆ ಏನಪ್ಪ? ವಿವೇಕ. ಎಲ್ಲಿ ವಿವೇಕ ಅದ ಅದೇ ಬೆಳಕು. ಎಲ್ಲಿ ವಿವೇಕ ಇಲ್ಲ ಅಲ್ಲಿ ಕತ್ತಲಿದ್ದಾಗ. ಕಣ್ಣಿದ್ದವರೆಲ್ಲರೂ ಕೂಡ್ರಲ್ಲ, ಕಣ್ಣಿಲ್ದವರೆಲ್ಲರೂ ಕೂಡ್ರಲ್ಲ. ಕಣ್ಣು ಇದ್ದಕ್ಕೇಶಿ ವಿವೇಕ ಯಾವನಿಗಿಲ್ಲ, ಅವನು ಕುರುಡನೇ ಸರಿ. ಈ ಜಗತ್ತಿನಲ್ಲಿ ಇದ್ದು ಅವನು ವ್ಯರ್ಥ. ಯಾಕಂದ್ರೆ ವಿವೇಕ ಎಂಬ ಕಣ್ಣೇ ಇಲ್ಲ ಅವನಿಗೆ. ಇದು ಯೋಗ್ಯ, ಇದು ಅಯೋಗ್ಯ ಎಂಬ ವಿಚಾರ ಮಾಡ್ತಕ್ಕಂಥ ಬುದ್ಧಿನೇ ಇಲ್ಲ ಅಂದ ಮೇಲೆ ಅಂತವನು ಕಣ್ಣಿದ್ದು ಕುರುಡ ಅಂದ್ರು. ಅಪ್ರಕಾಶ ಅಂದ್ರೆ ವಿವೇಕ ಇಲ್ಲದಂಥವನು. ಹೆಂಗಿರ್ತದ ತಮೋಗುಣ ಅಂದ್ರೆ? ತಮೋಗುಣವು ಕುಂಭಕರ್ಣನ ರೂಪ ಅಂದ್ರು. ಕುಂಭಕರ್ಣ ಅಂದ್ರೆ ಯಾವಾಗಲೂ ನಿದ್ದೆಗಿರೋದು, ಎಚ್ಚರವಿಲ್ಲ ಅವ್ರಿಗೆ. ಯಾರು ಏನಂತಾರ, ಏನಾಗ್ಯದ, ಜಗತ್ತಿಂದ ಹೆಂಗೈತೆ, ವ್ಯವಹಾರ ಏನು ಜ್ಞಾನ ಇಲ್ಲ. ತಿನ್ನುವುದು, ಕುಡಿಯುವುದು ಮತ್ತು ಮಲಗುವುದು ಬಿಟ್ಟರೆ ತಮಗುಣಿಗೆ ಮತ್ತೇನು ತಿಳಿಯಲಾರದು. ಕೆಲವರು ಅಂತಾರೆ, ಏನೈತಪ್ಪ ಜಗತ್ತಿನಾಗ, ಉಣೋದು ತಿನ್ನೋದು ಒಂದು ದಿವಸ ಸಾಯೋದು. ಇಷ್ಟಕ್ಕೆ ತಿಳ್ಕೊಂಡ್ರೆ ಅವ್ರ ಜೀವನ ಸೀಮಿತ ಅನ್ಕೊಂಡ್ಬಿಟ್ಟಾರ. ಉಣೋದು ತಿನ್ನೋದು ಸಾಯೋದು ಇದೇ ಜೀವನ, ಇದು ಬಿಟ್ಟು ಏನೈತೆ ಜಗತ್ತಿನಾಗ ಅಂತ ಈಗ ತಿಳ್ಕೊಂಡ್ರು. ಇದು ತಮಗುಣದ ಲಕ್ಷಣ ಅಂದ್ರೆ ಅವ್ರು. ಇದೇನು ಸತ್ವಗುಣದ ಲಕ್ಷಣ ಅಲ್ಲ, ತಮಗುಣದ ಲಕ್ಷಣ. ಹಿಂಗೆ ತಿಳ್ಕೊಂಡಾರ ಅಂದ್ರೆ ಅವ್ರ ಬುದ್ಧಿಲಿ ಇಂಥ ಗುಣ ಇದಾವ ಅಂತ ಅರ್ಥ. ಮತ್ತು ಆದಿಯಿಂದ ಅಂತ್ಯದವರೆಗೆ ಎಲ್ಲಿಯೂ ಶುಭ ಮತ್ತು ಸುಖ ಇರುವುದಿಲ್ಲ. ಈ ಗುಣ ಇದ್ದಲ್ಲಿ ಶುಭ ಆಗಲಿ ಸುಖ ಆಗಲಿ ಇರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಹೇಗೆ ಅಂದ್ರೆ ಜ್ಞಾನ ಶಕ್ತಿ ಮತ್ತು ಆನಂದ ಇವು ಪ್ರಕಾಶದ ಚಿಹ್ನೆಗಳು. ಜ್ಞಾನ ಶಕ್ತಿ ಮತ್ತು ಆನಂದ, ಎಲ್ಲಿ ವಿವೇಕ ಅದ ಅಲ್ಲಿ ಜ್ಞಾನ ಶಕ್ತಿ ಉದಯ ಆಗ್ತದೆ. ಜ್ಞಾನದ ವಿವೇಕ ಇದ್ದಲ್ಲಿ ಅನೇಕ ವಿಚಾರಗಳ ಉತ್ಪತ್ತಿ ಆಗ್ತಾವ. ಅಲ್ಲಿ ಶುಭ ಅಶುಭವನ್ನು ತಿಳಿಯುವಂತ ಸಾಮರ್ಥ್ಯ ಬರ್ತದೆ. ಧರ್ಮ, ನೀತಿ, ವೈರಾಗ್ಯ ಇವೆಲ್ಲವೂ ಗುಣಗಳು ಅಲ್ಲೇ ತೋರ್ತಾವ. ಎಲ್ಲಿ ಇವು ಇಲ್ಲ ಅಲ್ಲಿ ಇರಕ್ಕೆ ಬರಂಗಿಲ್ಲ ಅಂತ ಹೇಳ್ತಾನೆ. ಪ್ರಕಾಶದ ಅಭಾವದಲ್ಲಿ ಮೂರು ಲೋಪವಾಗುತ್ತವೆ. ಅಂದರೆ ಅಂಧಕಾರದಲ್ಲಿ ಯಾವುದೇ ಸರಿಯಾಗಿ ತೋರಲಾರದು. ಅವಿವೇಕವಿರುವುದರಿಂದ ಸ್ವಧರ್ಮದ ನಿರ್ಣಯವೂ ಆಗಲಾರದು. ವಿವೇಕ ಇತ್ತು ಅಂದ್ರೆ ಅಲ್ಲಿ ಸ್ವಧರ್ಮದ ನಿರ್ಣಯ ಆಗ್ತದೆ. ಸ್ವಧರ್ಮ ಅಂದ್ರೆ ಏನು? ನಾನು ಎದಕ್ಕೆ ಬಂದಿನಪ್ಪ ಈ ಜಗತ್ತಿಗೆ, ನನ್ನ ಕೆಲಸ ಏನಿತ್ತು, ಇವು ಎಲ್ಲಿಂದ ನನಗೆ ಗಂಟು ಬಿದ್ದುವೆ ಎಲ್ಲ ದುಃಖಗಳು, ಇದರ ನಿವೃತ್ತಿ ಮಾಡಿಕೊಳ್ಳುವ ಉಪಾಯ ಏನು? ಈ ದೇಹ ನಾನು, ಇನ್ನು ಜೀವಾತ್ಮನ ನಾನು, ಪರಮಾತ್ಮ ನಾನು, ಯಾರು ನಾನಿರ್ಬೋದು?
ಹೋಗಲು ಬಿಡು, ಇವೆಲ್ಲ ದುಃಖಗಳು ನನಗೆ ಯಾಕೆ ಇಷ್ಟು ಕಾಡ್ತವ, ಇದು ಕಾರಣ ಏನು ಅಂತ ವಿವೇಕ ಉದಯ ಆಗ್ತದ. ಎಲ್ಲಿ ಸತ್ವಗುಣ ಇದ್ದಲ್ಲಿ. ತಮಗುಣ ಇದ್ದಲ್ಲಿ ಇದು ಬರಂಗೇ ಇಲ್ಲ. ಯಾಕಂದ್ರೆ ಅಲ್ಲಿ ಅಂಧಕಾರ, ಕತ್ತಲಲ್ಲಿ ಹೆಂಗ ವಸ್ತು ನಮ್ಗೆ ಸ್ಪಷ್ಟ ಕಾಣೋದಿಲ್ಲವೋ ಅದರಂತೆ ಈ ತಮಗುಣ ಇದ್ದಲ್ಲಿ ಅವನಿಗೆ ಏನು ಬರಂಗಿಲ್ಲ. ಯಾರು ಬೇಕಾದ್ದು ಹೇಳಿದ್ರು ಅವ್ನು ತಿಳಿಯಂಗಿಲ್ಲ. ಆ ಗುಣನೇ ಹಂಗಿರ್ತದ ಅಂತ ಹೇಳ್ತಾನೆ. ಒಂದು ವೇಳೆ ದೊಡ್ಡವರಿಂದ ಉತ್ತಮ ವಿಷಯ ಶ್ರವಣ ಮಾಡಿದರೂ ಅರ್ಥವಾಗಲಾರದು. ಅವ್ರಿಗೆ ಎಷ್ಟೇ ಪ್ರಕಾರವಾಗಿ ಹೇಳಿದ್ರು ಕೂಡ ಅದು ಅವ್ರಿಗೆ ತಿಳಿಯಂಗಿಲ್ಲ. ಯಾಕಂದ್ರೆ ಅವ್ರ ಗುಣನೇ ಹಂಗಿರ್ತಾವ ಅಂತ ಹೇಳ್ತಾನೆ. ತಮಗುಣಿಗೆ ಸರ್ವತ್ರವೂ ಅಂಧಕಾರ, ಅಂದ್ರೆ ಎಲ್ಲ ಕಡೆ ಅವ್ರಿಗೆ ಏನಪ್ಪಾ ಅಂದ್ರೆ ಕತ್ತಲಿದ್ದಂಗೆ, ವಿವೇಕ ಇಲ್ಲದಂಥವ್ರು. ಅಪ್ರವೃತ್ತಿ ಅಂದ್ರೆ ಏನನ್ನಾದರೂ ಮಾಡಬೇಕೆಂಬ ಇಚ್ಛೆ ಇಲ್ಲದೆ ಸೋಮಾರಿತನ ತನು ಮನ ಬುದ್ಧಿಗಳಲ್ಲಿ ಜಡತ್ವ ತುಂಬಿಕೊಳ್ಳುತ್ತದೆ. ಇದೇನಪ್ಪಾ ಅಂದ್ರೆ ಅಪ್ರವೃತ್ತಿ ಅಂತ ಹೇಳ್ತಾನೆ. ಮನುಷ್ಯ ಏನಾದ್ರೂ ಒಂದು ಕಾರ್ಯದಲ್ಲಿ ಪ್ರವೃತ್ತಿ ಆಗಬೇಕಾಗಿತ್ತಪ್ಪ ಅಂತಂದ್ರೆ ಅಲ್ಲಿ ವಿವೇಕ ಬೇಕು, ರಜಗುಣನು ಬೇಕು. ಆದ್ರೆ ತಮೋಗುಣ ಇತ್ತಪ್ಪ ಅಂದ್ರೆ ಅಲ್ಲಿ ಸೋಮಾರಿತನ. ಇಂಥದ ನೋಡಂಬಿಡು, ನಾಳೆಗೆ ನೋಡೋ, ನಾಡ್ದು ನೋಡೋ, ಇಷ್ಟು ಸೋಮಾರಿತನ, ಆಲಸ್ಯ ಬುದ್ಧಿ ಉಂಟಾಗ್ತದೆ. ತನು ಮನ ಬುದ್ಧಿಗಳಲ್ಲಿ ಜಡತ್ವ ತುಂಬಿಕೊಳ್ಳುತ್ತದೆ. ಶರೀರದ ಅಷ್ಟೇ ಅಲ್ಲ, ಮನುಷ್ಯನಲ್ಲಿ ಕೂಡ ಅಷ್ಟೇ ಜಡ ಬುದ್ಧಿ ಇರ್ತದ ಅಂತ ಹೇಳ್ತಾನೆ. ಇದೇ ಅಪ್ರವೃತ್ತಿ. ಸರ್ವ ಪ್ರಕಾರದ ಪ್ರವೃತ್ತಿ ಅಭಾವವೇ ಅಪ್ರವೃತ್ತಿ. ಸತ್ವಗುಣದಲ್ಲಿ ಪ್ರವೃತ್ತಿ ಇರುತ್ತದೆ. ರಜಗುಣದಲ್ಲಿ ಅಭಿವೃದ್ಧಿ ಆದಾಗ ರಾಜಸಿಕ ಅಥವಾ ಕುಪ್ರವೃತ್ತಿ ಉಂಟಾಗುತ್ತದೆ. ಪರಂತು ತಮಗುಣದಲ್ಲಿ ಜಡತ್ವವು ಉಂಟಾಗಲಾರದು. ಈ ತಮಗುಣ ಬಿತ್ತಂದ್ರೆ ಅಲ್ಲಿ ಏನೂ ಇರಂಗಿಲ್ಲ ಅಂತ. ಎಲ್ಲದರಲ್ಲಿ ಆಲಸ್ಯ ಭಾವ ಬರ್ತದೆ ಒಂದು. ಮತ್ತು ಆಲಸ್ಯ ಮದ್ದನಂತೆ ಬಿದ್ದಿರುವುದೇ ಪ್ರಮಾದ. ಮನುಷ್ಯನು ಈ ದಿವಸ ಮಾಡುವ ಕೆಲಸವನ್ನು ನಾಳೆ ಮಾಡಬಹುದು ಎನ್ನುತ್ತಾನೆ. ಇವತ್ತು ಮಾಡೋ ಕೆಲಸ ನಾಳೆ ನೋಡಿದ್ರೆ ಬಿಡು, ಅಷ್ಟು ಸೋಮಾರಿತನ ಇರ್ತದೆ. ಅವನು ಯಾವ ಕರ್ಮವನ್ನು ಪೂರ್ಣ ಮಾಡಲಾರನು. ಅವನಿಗೆ ಹೇಳಿದ ಕೆಲಸ ಒಂದು ಕೆಲಸ ಕೂಡ ಪೂರ್ಣ ಮಾಡಕ್ಕಾಗಂಗಿಲ್ಲ. ಯಾಕಂದ್ರೆ ಆಲಸ್ಯ ಬುದ್ಧಿ ಅಷ್ಟಿರ್ತದ ಅಂತ. ಮತ್ತು ಸೋಮಾರಿಯಾಗಿದ್ದು ಕುಳಿತಲ್ಲೇ ವ್ಯರ್ಥ ಚೇಷ್ಟೆ ಮಾಡುತ್ತಾನೆ. ಮತ್ತು ಕುಂತಲ್ಲೇ ಅಲ್ಲೂ ಅಷ್ಟೇ ಹೇಳ್ತಾನೆ ಹೊರತು ತಾನು ಮಾತ್ರ ಒಂದು ಕೆಲಸ ಮಾಡಕ್ಕೆ ಸಿದ್ಧಾಗಂಗಿಲ್ಲ. ಇಂಥ ಒಂದು ಗುಣ ಇರ್ತದೆ. ಮತ್ತು ಸಣ್ಣ ಸಣ್ಣ ಕಾರ್ಯಗಳಿಗೆ ದೀರ್ಘಕಾಲವನ್ನು ಕಳೆಯುತ್ತಾನೆ. ಸ್ವಲ್ಪ ಸಮಯದಾಗ ಆಗುವಂಥ ಕೆಲಸ ಇದ್ರೂ ಕೂಡ ಅದರಲ್ಲಿ ವ್ಯರ್ಥವಾದ ಸಮಯ ಕಳೀತಾನೆ ಹೊರತು ಆ ಕಾರ್ಯದಲ್ಲಿ ಪೂರ್ಣ ಮಾಡಕ್ಕೆ ಅವನ ಕೈಲಿ ಆಗಂಗಿಲ್ಲ. ಯಾಕಂದ್ರೆ ಅವನ ತಮಗುಣವೇ ಕಾರಣ. ಮತ್ತು ಪ್ರಮಾದಿ ಸ್ಮರಣ ಶಕ್ತಿ ತಗ್ಗಿ ಹೋಗುತ್ತದೆ. ಈ ತಮಗುಣ ಅಧಿಕವಾಗಿತ್ತಂದ್ರೆ ಅವರಿಗೆ ಯಾವುದೇ ರೀತಿಯಿಂದ ಶಾಸ್ತ್ರಜ್ಞಾನ ಆಗಲಿ ಇನ್ನೊಂದು ಜ್ಞಾನ ಆಗಲಿ ಅವರಲ್ಲಿ ಉಳಿಯಂಗಿಲ್ಲ. ಭಾಳ ಹಿಂಗೆ ಕೇಳಿದಂಗೆ ತಿಳಿದಂಗೆ ಆಗ್ತದ, ಮತ್ತೆ ಸ್ವಲ್ಪ ಹೊತ್ತಿಗೆ ಹೋಗ್ಬಿಡ್ತದೆ, ಜಳ ಅದಿರಂಗಿಲ್ಲ. ಯಾಕಂದ್ರೆ ಅದು ತಮಗುಣದ ಪ್ರಭಾವ ಇರ್ತದೆ. ಅವನಲ್ಲಿ ಆಲಸ್ಯ ಹಾಗೂ ವಿಸ್ಮರಣವೆಂಬ ರೋಗಗಳು ಬೆಳೆಯುತ್ತವೆ. ಅವನಿಗೆ ಬರೀ ಅದು ಸೋಮಾರಿತನ ಇರೋದ್ರಿಂದ ಅವನಿಗೇನಪ್ಪ ಅಂದ್ರೆ ಸ್ಮರಣ ಶಕ್ತಿ ಕಡಿಮೆ ಆಗಿಬಿಡ್ತದೆ. ಯಾವುದೇ ವಸ್ತುವಿನಲ್ಲಿ ಆಗಲಿ, ಯಾವುದೇ ಈ ಒಂದು ವೈದಿಕ ಸಂಪ್ರದಾಯ ಇರಲಿ, ಶಾಸ್ತ್ರ ಸಂಪ್ರದಾಯ ಇರಲಿ, ಇದರಲ್ಲಿ ಅವನಿಗೆ ಸ್ಮರಣೆ ಇರಂಗಿಲ್ಲ. ಅವನಿಗೆ ಇದರಲ್ಲಿ ವಿಸ್ಮರಣೆ ಆಗ್ತದೆ. ಮತ್ತು ಈ ಗುಣ ಇದ್ದವು ಸಾಧಾರಣವಾಗಿ ಅಜ್ಞಾನವನ್ನು ಮೋಹವೆನ್ನುತ್ತಾರೆ. ಸಾಮಾನ್ಯತ್ವ ಅಂದ್ರೆ ತನ್ನ ಸ್ವರೂಪವನ್ನು ಮರುವಿಕೆಯು, ತಾನು ಬೇರೆ ಮತ್ತೊಬ್ಬರು ಬೇರೆ ಎಂಬ ಭೇದವಿರುವಿಕೆಯು, ಮತ್ತು ಸತ್ಯ ನ್ಯಾಯ ಇವುಗಳ ಅಭಾವವು ಇವು ನಮ್ಮ ಮೋಹವೆನಿಸಿಕೊಳ್ಳುತ್ತದೆ. ಈ ಗುಣ ಇದ್ದಾಗ ಇವೆಲ್ಲವೂ ಅಂಟಿಕೊಳ್ತಾವ ನೋಡು ಅಂತ ಹೇಳ್ತಾನೆ. ಅದಕ್ಕೆ ಈ ರೋಗವು ಅಂಟಿಕೊಂಡಾಗ ಅರ್ಜುನನು ಕರ್ತವ್ಯ ಭ್ರಷ್ಟನಾದನು. ಯಾರಿಗೆ? ಅರ್ಜುನಿಗೆ ಅಂಟಿಕೊಟ್ಟಿಲ್ಲ ಇದು ರೋಗ. ಯಾವಾಗ? ಈ ಶರೀರ ನಾನು, ಇವ್ರು ನಮ್ಮವರು ಅಂತ ತಿಳಿದಾಗ, ಅಂತ ಗುಣ ಇದ್ದಂತ ಅರ್ಜುನಿಗೆ ಈ ಒಂದು ಕೆಟ್ಟ ಗುಣ ಬಂದದಕ್ಕ ಅವನಲ್ಲಿ ಈ ಮೋಹ ಅಂಟಿಕೊಂಡಿತ್ತು ನೋಡು. ಈ ಅಂಟಿಕೊಂಡವನಿಗೆ ಭ್ರಷ್ಟನಾದನು. ಅದರಂತೆ ಎಲ್ಲರಿಗೂ ಇದೇ ಗತಿಯಾಗಿರುತ್ತದೆ. ಅಂಥವರಿಗೆ ಇದು ಇಂಥ ಗತಿ ತಂದದ ಮೇಲೆ ಈ ಗುಣದಲ್ಲೇ ಮುಳುಗಿದವರಿಗೆ ಏನಾಗಬಹುದು ಅಂತ. ಮೋಹ ಎಂಬ ರೋಗವುಳ್ಳವನು ಪುರುಷಾರ್ಥವನ್ನು ಸಂಪಾದಿಸಲಾರನು. ಅವನಿಗೆ ಪುರುಷಾರ್ಥ ಅಂದ್ರೆ ಇದು ಮೋಕ್ಷವನ್ನು ಪಡಿಲಾರನು. ಈ ಮೋಹ ಇದ್ದವನಿಗೆ
ಅಪ್ರಕಾಶ, ಅಪ್ರಕೃತಿ, ಪ್ರಮಾದ ಮತ್ತು ಮೋಹ ಈ ವಿಕಾರಗಳು ಅಂತಃಕರಣದಲ್ಲಿ ತೋರಿ ಬಂದಾಗ ತಮೋಗುಣದ ಅಭಿವೃದ್ಧಿಯಾಗಿದೆ ಎಂದು ತಿಳಿಯಬೇಕು. ಇವು ಬಂದು ಅಂದ್ರೆ ಹಿಂಗೆ ಇದು ತಮೋಗುಣದ ಧರ್ಮ ಐತೆ ಅಂತ ನೀ ತಿಳಿದು ವಿಚಾರ ಮಾಡಿದೆ ಅಂದ್ರೆ ಇದರಿಂದ ಪಾರಾಗಿ ಬರ್ತದೆ. ಏನ್ ದೊಡ್ಡ ವಿಷಯ ಅಲ್ಲ, ತಿಳಿವಳಿಕೆ ಆಗ್ಬೇಕು. ಗುಣಗಳು ಸ್ವಾಭಾವಿಕವಾಗಿ ಪ್ರವೃತ್ತಿ ಆಗೋದು ಸಹಜ. ಆದರೆ ಆ ಗುಣಗಳನ್ನ ನಾನು ತಿಳಿಯೋನು, ನಾ ಬೇರೆನೆ, ಇದು ಧರ್ಮ ಕರ್ಮಗಳು ನನಗೆ ಸಂಬಂಧ ಇಲ್ಲ ಅಂತ ಯಾರಲ್ಲಿ ವಿವೇಕ ಉದಯ ಆಗ್ಯದ ಅವ್ರು ಮಾತ್ರ ಇದನ್ನ ಬಿಡುಗಡೆ ಮಾಡೋ ಸಾಮರ್ಥ್ಯ ಇರ್ತದೆ. ಇಲ್ಲಾಂದ್ರೆ ಎಲ್ಲರೂ ಅದರಾಗೆ ಕಳೆದು ಹೋಗಿಬಿಡ್ತಾರ. ಅಂದ್ರೆ ಅದರಲ್ಲಿ ವೃತ್ತಿಯಲ್ಲಿ ಪ್ರವೃತ್ತಿ ಆಗಿಬಿಡ್ತಾರೆ, ಅದು ಸಹಜ ಆಗಿಬಿಡ್ತದೆ. ಹೀಗೆ ಯಾವ ಗುಣದ ಅಭಿವೃದ್ಧಿ ಆದಾಗ ಮನುಷ್ಯನು ಮೃತ್ಯನಾದ ಅವನಿಗೆ ಯಾವ ಗತಿಯಾಗಿರುತ್ತದೆ ಎಂಬುದು ನಿರೂಪಿಸಲ್ಪಡುತ್ತದೆ. ಇವು ಗುಣಗಳು ಸಾಮಾನ್ಯ ಏನು ಅಂದ್ರೆ ನೀ ಏನು ಬೆಳೆಸಿದ್ದೆ ಅದೇ ಮರಣ ಕಾಲದಲ್ಲಿ ಬರ್ತದ. ಮತ್ತೆ ಈಗ ನಾವು ಯಾವ ಗುಣದಲ್ಲಿ ಪ್ರವೃತ್ತಿವಿ ಅವೇ ಗುಣಗಳು ಅಲ್ಲಿ ಪ್ರವೃತ್ತಿ ಆಗ್ತಾವ. ಮತ್ತೆ ನಿನ್ನ ಮರಣ ಕಾಲದಲ್ಲಿ ನಿನಗೆ ಗತಿ ಅಂದ್ರೆ ನಿನಗೆ ಮುಂದ ಎಲ್ಲೆಲ್ಲಿ ಹೋಗ್ಬೇಕು ಆ ಗುಣಗಳೇ ನಿನ್ನ ಅಲ್ಲಿ ಕರ್ಕೊಂಡು ಹೋಗ್ತಾವ. ಆದ ಜಾಗ ಅವೇ ನಿನಗೆ ಗತಿಯಾಗಿರ್ತಾವ ಅಂತ ಹೇಳ್ತಾನ. ಯದಾ ಸತ್ವ ಪ್ರವೃತ್ತೇತು ಪ್ರಲಯಾಂ ಯಾತಿ ದೇಹಭೃತೋ ತತ್ ಉತ್ತಮಂ ಇದಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ಯಾವ ಗುಣದಲ್ಲಿ ಯಾರು ಏನೇನು ಗತಿ ಪಡಿತಾರ ಅಂತಂದ್ರೆ ಸತ್ವ ಗುಣ ವೃದ್ಧಿಯಾದ ಹೊಂದಿದಾಗ ದೇಹಧಾರಿಯಾದ ಮೃತ್ಯುನಾದರೆ ಅವನು ಉತ್ತಮ ಜ್ಞಾನಿಗಳ ಅಮರವಾದ ಲೋಕಗಳನ್ನೇ ಹೊಂದುತ್ತಾನೆ. ಸತ್ವಗುಣದಲ್ಲಿ ಜೀವನ ಪರ್ಯಂತ ಕಾಲ ಕಳೆದವನು ಎಂಥ ಸಂದರ್ಭ ಬಂದರೂ ಕೂಡ ರಜಗುಣಕ್ಕೆ ತಮಗುಣಕ್ಕೆ ಆಸ್ಪದ ಕೊಡದೇ ಇರುವಂಥವ್ನು ಎಂಥ ಸಂದರ್ಭ ಬರಲಿ, ಜಗತ್ತಿನಲ್ಲಿ ಎಂಥ ಕಷ್ಟ ನಷ್ಟಗಳು ಸಂಭವಿಸಿದ್ರು ಕೂಡ ಅದಕ್ಕೆ ಅವಕಾಶ ಮಾಡಲಾರ್ದಂಗೆ ಸತ್ವಗುಣನೇ ಸಾತ್ವಿಕ ಜೀವನ ಅವನು ನಡೆಸನಲ್ಲ, ಅವನು ಏನಾಗ್ತಾನಂದ್ರೆ ಹೀಗೆ ಪುನರ್ಜನ್ಮವನ್ನು ಒಪ್ಪಿಕೊಂಡ ಹೇಗೆ ಅಂತ್ಯಕಾಲದಲ್ಲಿ ಅಂದರೆ ಮರಣ ಕಾಲದಲ್ಲಿ ಯಾವ ಮತಿ ಇರುತ್ತದೆ ಅದರಂತೆ ಗತಿ ಆಗುತ್ತದೆ ಎಂಬುದು ಸತ್ಯವಾದ ಮಾತು. ಮನುಷ್ಯನು ಜೀವಿತದೆಲ್ಲ ಹೇಗೆ ಮಾಡುತ್ತಾನೆಯೇ ಮೃತ್ಯುಕಾಲದಲ್ಲಿ ಅವನಿಗೆ ಅದೇ ಎದುರಿಗೆ ಬರುತ್ತದೆ. ಏನು ಮಾಡ್ಯಾನ ಜೀವನ ಪರ್ಯಂತರ ಅದೇ ಬರ್ತದ, ಉಳಿದವೆಲ್ಲ ಅಲ್ಲಿ ಮರವಾಗಿಬಿಡ್ತಾವ. ನೀ ಏನು ವೃತ್ತಿ ಬೆಳೆಸಿದ ಜೀವನ ಪರ್ಯಂತರ ಅದೇ ವೃತ್ತಿಯಲ್ಲಿ ಉಂಟಾಗ್ತದ, ಉಳಿದುವೆಲ್ಲ ಮರವಾಗಿಬಿಡ್ತಾವ. ಸತ್ವಗುಣದ ಅಭ್ಯಾಸ ಮಾಡುತ್ತಾ ಮಾಡುತ್ತಾ ಸತ್ವಗುಣವು ಸ್ಥಿರವಾದರೆ, ಸತ್ವಗುಣದ ಅಭ್ಯಾಸ ಅಂದ್ರೆ ಯಾವಾಗಲೂ ಸಾತ್ವಿಕ ಜೀವನ. ಸಾತ್ವಿಕ ಜೀವನ ಹೇಳೋದು ಬಹಳ ಸುಲಭ ಐತೆ, ನಿಭಾಯಿಸೋದು ಬಹಳ ಕಷ್ಟ. ಶಾಸ್ತ್ರಜ್ಞಾನ ಉಳ್ಳವರಿಗೆ ಬಹಳ ಸರಳ ಇದೆ. ಶಾಸ್ತ್ರಜ್ಞಾನ ಏನು ತಪ್ಪಪ್ಪ ಅಂದ್ರೆ ಇದು ನಡೆಸಕ ಬಹಳ ಕಷ್ಟ ಐತೆ, ಬಹಳ ಕಷ್ಟ ಐತೆ. ಸತ್ವಗುಣದಲ್ಲಿ ಬಹಳ ತಾಳ್ಮೆ ಬೇಕಾಗ್ತದ, ಬಹಳ ಸಹನ ಶಕ್ತಿ ಇರಬೇಕಾಗ್ತದ. ಯಾಕಂದ್ರೆ ನೋಡಲ್ಲಿ ಹೇಳ್ತಾರ ಅವರು, ಸತ್ವಗುಣವು ಸ್ಥಿರವಾದರೆ ಮೃತ್ಯುಕಾಲದಲ್ಲಿಯೂ ಜಾಗೃತಿ, ಸಾವಧಾನ ಮತ್ತು ಒಂದು ವಿಧವಾದ ಆನಂದ ಇವು ತೋರುತ್ತವೆ. ಮರಣ ಕಾಲದಲ್ಲಿ ಜಾಗೃತಿ ಅಂದ್ರೆ ಎಚ್ಚರಿಕೆ ಆಗ್ತದೆ. ಎಷ್ಟು ಮಂದಿಗೆ ಆಗ್ತದೆ ಎಚ್ಚರಿಕೆ? ಎಲ್ಲ ತಪ್ಪಿ ಎಚ್ಚರ ತಪ್ಪಿ ಹೋದವರೇ ಬಹಳ ಮಂದಿ ಇರ್ತಾರಲ್ಲಿ. ಮರಣ ಬಂತು ಯಾಕೆ ಇನ್ನು ಓದ್ತೀನಂದ್ರೆ ಸಾಕು, ಎಚ್ಚರ ತಪ್ಪಿ ಹೋಗೋರು ಇರ್ತಾರ. ಆದ್ರೆ ಅವ್ರಿಗೆ ಹಂಗಲ್ಲ, ಸತ್ವಗುಣದವರಿಗೆ ಎಚ್ಚರಿಕೆ ಆಗ್ತದ. ಸಾವಧಾನ ಅಂದ್ರೆ ಸಮಾಧಾನದಿಂದ ಇರೋ ಪ್ರಯತ್ನ ಮಾಡ್ತಾರ, ಅವರಲ್ಲಿ ಅದು ವೃತ್ತಿ ಆಗ್ತದ. ಮತ್ತು ಒಂದು ವಿಧವಾದ ಆನಂದ, ಅವ್ರಿಗೆ ಒಳಗೆ ಒಂದು ಆನಂದ ಇರ್ತದ, ಅವ್ರಿಗೆ ದುಃಖ ಆಗಂಗಿಲ್ಲ. ಈ ಅವಸ್ಥೆಯಲ್ಲಿ ಶರೀರ ತ್ಯಾಗ ಮಾಡಿದ ಮನುಷ್ಯನು, ಇಂಥ ಭಾವ ಇಟ್ಕೊಂಡು ಶರೀರ ಯಾರು ತ್ಯಾಗ ಮಾಡ್ಯಾರ ಅವರು ನಿರ್ಮಲವಾದ ಲೋಕವನ್ನು ಪಡೆಯುತ್ತಾನೆ. ಅವನು ದುರ್ಗತಿಗೆ ಎಂದು ಹೋಗಂಗಿಲ್ಲ, ಅವನಿಗೆ ಯಾವ ದುಷ್ಟ ಗತಿಗಳು ಪ್ರಾಪ್ತಿ ಆಗಂಗಿಲ್ಲ, ಉತ್ತಮವಾದ ಗತಿನೇ ಪ್ರಾಪ್ತಿ ಆಗ್ತದ. ಉತ್ತಮವಾದಂಥ ಜ್ಞಾನಿಗಳಲ್ಲೇ ಹೋಗಿ ಸೇರ್ತಾನ, ಉತ್ತಮವಾದ ಲೋಕಗಳಲ್ಲೇ ಸೇರ್ತಾನ. ಅಂಥವರಲ್ಲೇ ಹೋಗಿ ಮತ್ತೆ ಇಂಥದ್ದನ್ನೇ ಪಡಿತಾನೆ ಹೊರತು ಮತ್ತೆ ದುರ್ಗತಿಗೆ ಎಂದು ಬರಂಗಿಲ್ಲ, ಕೆಳಗೆ ಬರಂಗಿಲ್ಲ. ಸಾತ್ವಿಕ ಜೀವನ ನಡೆಸಿದಂಥವನು ಈ ಅವಸ್ಥೆಯಲ್ಲಿ ಶರೀರ ತ್ಯಾಗ ಮಾಡಿದ ಮನುಷ್ಯ ಹೀಗೆ. ಮತ್ತು ಸತ್ವಗುಣ ಹೋಗುವ ಮಾರ್ಗ ಅಲ್ಲಿ ನಿರೂಪಿಸಿರುವರು. ಇವೆಲ್ಲವೂ ಸತ್ವಗುಣದ ಪ್ರತೀಕಗಳಾಗಿ ಈ ಮಾರ್ಗವು ಆದಿಯಿಂದ ಅಂತ್ಯದವರೆಗೆ ಪ್ರಕಾಶಮಯ ಮಾರ್ಗ. ಬುದ್ಧಿ ಕಾಲದಲ್ಲಿ ಶರೀರವನ್ನು ಬಿಟ್ಟವನು ದಿವ್ಯ ಲೋಕಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಆದುದರಿಂದ ಪ್ರತಿಯೊಬ್ಬರಿಗೆ ಈಗಿನಿಂದಲೇ ಸತ್ವಗುಣವನ್ನು ಬೆಳೆಸಿಕೊಳ್ಳುವ ಅಭ್ಯಾಸ ಮಾಡುತ್ತಾ
ಸತ್ವಗುಣ ಇರುವಾಗ ದೇಹವನ್ನು ಬಿಟ್ಟು ದಿವ್ಯ ಲೋಕವನ್ನು ಪಡೆದು ಅಲ್ಲಿಂದ ಮುಕ್ತರಾಗುವ ಸಂಯೋಗವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಯಾಕೆಪ್ಪ ಅಂತಂದ್ರೆ ಈ ಗುಣ ಒಂದೇನಿಂದ ಉತ್ತಮವಾದ ಲೋಕಕ್ಕೆ ಕರ್ಕೊಂಡು ಹೋಗೋದು, ಉಳಿದು 2 ಗುಣ ಅವನಿಂದ ದುರ್ಗತಿಗೆ ಕರ್ಕೊಂಡು ಹೋಗ್ತಾವಂತ. ಸತ್ವಗುಣ ಒಂದು ಬಿಟ್ರೆ ಉಳಿದುವೆಲ್ಲ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಾವಪ್ಪ ಅಂದ್ರೆ ದಾರಿ ತಪ್ಪಿಸಿ ಕರ್ಕೊಂಡು ಹೋಗುವಂತ ಗುಣಗಳೇ ಹೊರತು ನಮ್ಮನ್ನ ಉತ್ತಮ ಲೋಕಕ್ಕೆ ಕರ್ಕೊಂಡು ಹೋಗವಲ್ಲ. ಅದಕ್ಕೆ ಸತ್ವಗುಣದಲ್ಲಿ ಏನಿರ್ತಾವ ಬಹಳ ಪ್ರಭಾವ ಏನಿರ್ತದಪ್ಪ ಅಂದ್ರೆ ಸಾತ್ವಿಕ ಗುಣ ಎಲ್ಲಿ ಬಹಳ ಪ್ರಭಾವ ಇರ್ತದ ಅವರಲ್ಲಿ ಸ್ವಾಭಾವಿಕವಾಗಿ ಯಾವುದಪ್ಪ ಅಂದ್ರೆ ಧರ್ಮ ಚಿಂತನೆ, ಧರ್ಮಶಾಸ್ತ್ರ ಅಂದ್ರೆ ಈ ಶಾಸ್ತ್ರಗಳು ಜ್ಞಾನವನ್ನು ಬೋಧ ಮಾಡತಕ್ಕಂಥ ಶಾಸ್ತ್ರಗಳಲ್ಲಿ ಶ್ರದ್ಧೆ, ವಿಶ್ವಾಸ, ಗುರುಗಳಲ್ಲಿ ವಿಶ್ವಾಸ, ಸೇವೆ ಭಾವ, ಮತ್ತೆ ಹಿರಿಯರಲ್ಲಿ ಪ್ರೇಮ ಮತ್ತು ವಿವೇಕಿಗಳ ಸಂಘ. ಅವಿವೇಕಿಗಳಿಂದ ದೂರ ಆಗೋ ಪ್ರಯತ್ನ ಮಾಡ್ತಾರೆ ಹೊರತು ಅವ್ರ ಜೊತೆ ಕಟ್ಟಂಗಿಲ್ಲ. ಅವರು ಸತ್ವಗುಣ ಇದ್ದವ್ರು ಅವ್ರಿಗೆ ಇಡಿಸಂಗಿಲ್ಲ. ಇವರು ಲೋಕದಲ್ಲಿ ಇದ್ರು ಕೂಡ ಅವರು ಒಂದು ತಮ್ಮ ವೃತ್ತಿನೇ ಬದಲಾವಣೆ ಮಾಡ್ತಿರ್ತಾರೆ ಅವರು. ಯಾಕಂದ್ರೆ ಅವ್ರಿಗೆ ಆ ಗುಣದಲ್ಲಿ ಪ್ರವೃತ್ತಿ ಆದವರೇ ಅವರಿಗೆ ಅಪೇಕ್ಷೆ ಮಾಡ್ತಾರೆ ಹೊರತು ದುಷ್ಟರು ಸಾಹಸ ಅವ್ರು ಮಾಡ್ಬೇಕಂತ ಇಚ್ಛೆ ಅವ್ರಿಗೆ ಮಾಡಂಗೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಅಂತ ಉತ್ತಮ ಗುಣ ಇರ್ತದೆ. ಸದಾ ಕಾಲದಲ್ಲಿ ಧರ್ಮದ ಚಿಂತನೆ ಮಾಡ್ತಾರ. ಯಾವುದು ನಮ್ಮನ್ನು ಉತ್ತಮನ್ನಾಗಿ ಮಾಡ್ತಂಬ ಅದ್ರ ಬಗ್ಗೆ ಕಲ್ಪನೆ ಇಡ್ತಾರೆ ಹೊರತು ದುರ್ಗತಿಗೆ ಹೋಗುವಂತ ಕಲ್ಪನೆ ಮಾಡಂಗಿಲ್ಲ. ಮತ್ತು ವಿನಯ, ವಿವೇಕ, ವೈರಾಗ್ಯ, ಶಮಾಧಿ, ಸಂಪತ್ತಿ ಗುಣಗಳು ಅಲ್ಲೇ ವಾಸ ಮಾಡ್ತಾವ ಸತ್ವಗುಣ ಪ್ರಧಾನತೆ. ಅದಕ್ಕೆ ಹೇಳಿರೋರು ಇದೇ ಭಗವದ್ಗೀತೆಯಲ್ಲಿ ಹೇಳಿಕೆಂಬಂದರ ಸತ್ವ ಸಂಜಾಯತೆ ಜ್ಞಾನ. ಎಲ್ಲಿ ಸತ್ವಗುಣ ಪ್ರಧಾನವಾಗಿದೆ ಅಲ್ಲೇ ಜ್ಞಾನವೂ ಉಂಟಾಗ್ತದೆ. ಅದಕ್ಕೇನು ಮಾಡೋ ಪ್ರಯತ್ನ ಬೇಕಾಗಿಲ್ಲ. ಇದು ಪ್ರಧಾನ ಇತ್ತಪ್ಪ ಅಂದ್ರೆ ಅಲ್ಲಿ ತಾನಾಗಿ ಜ್ಞಾನದ ವಿವೇಕ ಉದಯ ಆಗ್ತದೆ, ತನ್ನ ಆತ್ಮ ಸಾಕ್ಷಾತ್ಕಾರ ಉಂಟು ಮಾಡುತ್ತದೆ. ಅದಕ್ಕೆ ಗುಣಗಳೇ ಭೂಷಣವಲ್ಲದೆ ಸರ್ವಕ್ಕೂ ಮಣಿಹೇಮಾದಿಗಳು ಭೂಷಣವಲ್ಲವು. ಗುಣಭೂಷಣವು ಅಚಂದ್ರಕದಾಗಿದೆ, ಮಣಿಹೇಮಾದಿಗಳು ದೇಹಾಂತವಿರುವ ಪರ್ಯಂತರ ಅಂತ ಸರ್ಪಭೂಷಣರು ಬರ್ತಾರೆ. ಯಾವುದು ಭೂಷಣ ಅಂತ ಅನೇಕ ಗುಣಗಳನ್ನು ಅವ್ರು ಬರ್ಕೊಂಡ್ಬಂದಾರೆ. ಅದೇ ಅಂದ್ರೆ ಈ ಮನುಷ್ಯನ ಉತ್ತಮ ಮತ್ತು ದುರ್ಗತಿಗೆ ಕರ್ಕೊಂಡು ಹೋಗುವಂತ ಗುಣಗಳೇ ಸಾಧನ ಹೊರತು ಅವನ ಗುಣಗಳ ತಕ್ಕಂತೆ ಅವನ ಕಾರ್ಯಗಳು, ಅವನ ಸಂಘ, ಅವನ ವ್ಯವಹಾರ, ಅವನ ಮಾತು ಎಲ್ಲವೂ ತೋರ್ತಾವ. ಉತ್ತಮ ನೋಡ್ರಿ, ಕೆಲವೊಬ್ರು ಬಹಳ ವಿನಯವಂತಿಕೆಯಿಂದ ಮಾತಾಡ್ತಾರೆ, ಬಹಳ ಪ್ರೇಮದಿಂದ ಮಾತಾಡ್ತಾರೆ. ಕೆಲವರು ಬಹಳ ಕಠೋರು ಮಾತಾಡ್ತಾರೆ. ಕೆಲವ್ರು ಮಾತು ಕೇಳಿದ್ರೆ ಮಾತಾಡ್ಸೋ ಮನ್ಸಾಗಿಲ್ಲ. ಅವರು ಇಲ್ಲಪ್ಪ ಭಾರಿ ಬೆರಕೆ ಇದಾರ ಮನುಷ್ಯ. ಕೆಲವ್ರು ಎಷ್ಟು ಪ್ರೇಮದಿಂದ ಮಾತಾಡಿ 1-2 ಮಾತಾಡಿ ಇನ್ನೊಂದು ಸ್ವಲ್ಪ ಮಾತಾಡ್ಲಲ್ಲ ನೋಡುವ ಅನ್ಸ್ತದೆ. ಯಾಕಂದ್ರೆ ಅವರಲ್ಲಿ ಆ ಗುಣ ಪ್ರಭಾವ ಬಹಳ ಇರ್ತದೆ. ಇವೆಲ್ಲ ಗುಣ ಸಂಬಂಧದಿಂದ ವೃತ್ತಿ ಬರ್ತದ. ಏನೇ ಇರಲಿ ಒಳಗೆ ಹೆಂಗೈತೆ ಹಂಗೆ ಹೊರಗೆ ಬರ್ತಾವ. ನಮಗೆ ಒಳಗೆ ಏನೈತೆ ಅದೇ ಹೊರಗೆ ಬರ್ತದೆ. ಅಂತಃಕರಣದಲ್ಲಿ ಏನು ಭಾವ ಅದ ಅದೇ ಬಾಹ್ಯದಿಂದ ಬರ್ತದೆ ಹೊರತು ಅಂತಃಕರಣದಲ್ಲಿ ಪರಿಣಾಮ ಹೆಂಗಿರ್ತದೆ ಅದರಂಗೆ ಇದು ಕೆಲಸ ಆಗ್ತದೆ. ಇವೆಲ್ಲ ಗುಣಗಳಲ್ಲಿ ಸತ್ವಗುಣವೇ ಉತ್ತಮವಾದದ್ದು. ಇಂಥ ಗುಣದಲ್ಲಿ ಪ್ರವೃತ್ತಿ ಆದಂಥವನು ಸಾತ್ವಿಕ ಜೀವನ ನಡೆಸ್ತಕ್ಕಂಥವನು ಜೀವನ ಪರ್ಯಂತರ ತಾನು ಏನೇ ಒಂದು ಧರ್ಮದಲ್ಲಿ ತೊಡಗಿದ್ರು ಕೂಡ ಸಾತ್ವಿಕ ಜೀವನವನ್ನು ಮಾಡುತ್ತಾ ಈ ಒಂದು ಮಾರ್ಗವನ್ನು ಹಿಡಿದು ಓದಿದ್ದಪ್ಪ ಅಂದ್ರೆ ಅವನಿಗೆ ದುರ್ಗತಿ ಎಂದೂ ಆಗೋದಿಲ್ಲ. ಅವನು ಮತ್ತೆ ಜನ್ಮವನ್ನು ಪಡೆದ್ರು ಕೂಡ ಉತ್ತಮವಾದದ್ದನ್ನೇ ಪಡಿತಾನೆ ಹೊರತು ದುರ್ಗತಿ ಕಾರಣ. ಇವನು ರಜಗುಣಿ ಹಂಗಲ್ಲ. ಮತ್ತೆ ಮೃತ್ಯು ಲೋಕವನ್ನು ಪಡಿತಾನ, ಮುಂದೆ ಅನೇಕ ಕಷ್ಟಗಳನ್ನು ಅನುಭವಿಸ್ತಾನ. ತಮಗುಣದಂತಹ ಅನೇಕ ಅವನಪ್ಪ ಅಂದ್ರೆ ಏನಪ್ಪ ನರಕ ಲೋಕವೇ ಗತಿ ಅಂತ ಬರ್ದಾರ. ಅದಕ್ಕೆ ಶಾಸ್ತ್ರದಲ್ಲಿ ಕೆಲವೊಂದು ಕುರುಹು ಕೊಟ್ಟಾರ. ಸಾತ್ವಿಕ ಗುಣದವರು ಯಾರೇ ಇರಲಿ ಅವ್ರ ಶರೀರ ತ್ಯಾಗ ಮಾಡಿದಾಗ ಅವರು ಸತ್ ಮೇಲೆ ಆದ್ರೂ ಕಂಡಿಡಿಯಕ್ಕೆ ಬರ್ತಾರೆ. ಸಾತ್ವಿಕ ಗುಣದವ್ರು ಇದ್ದವ್ರಂತ ಗುಣ ಅಲ್ಲಿ ಆ ಸಮಯ ಪ್ರಾಣ ಹೋಗೋದಲ್ಲಿ ಯಾವ ಗುಣ ಇರ್ತದ. ಇವನು ಜೀವನ ಪರ್ಯಂತಲೇನು ಬೇಕಾದಷ್ಟು ಮಾಡ್ಯಾನ, ಎಲ್ಲ ಇದು ಮಾಡ್ಯಾನ. ಆದ್ರೆ ಪ್ರಾಣ ಹೋಗೋ ಸಂದರ್ಭದಲ್ಲಿ ಕೆಟ್ಟ ಗುಣ ಬಂತಂದ್ರೆ ಬರಂಗಿಲ್ಲ. ಅದಕ್ಕೆ ಅವರು ಇಲ್ಲಿಂದ ಏನು ಲಕ್ಷಣ ಇರ್ತಾವೆ ಇವು ಸಾತ್ವಿಕ ಗುಣದ ಲಕ್ಷಣಗಳು. ಇಲ್ಲಿ ಮುಖದಿಂದ ಈ ಕಡೆ ಬರೋವು. ಅವ್ರು ಅರ್ಧ ಕಣ್ಣು ತೆರೆದ್ರು ಬಾಯಿ ತೆರೆದ್ರು ಅಂದ್ರೆ ಇವರು ಸತ್ವಗುಣದಲ್ಲಿ ಇದ್ರಂತ ಅರ್ಥ ಮಾಡಬೇಕು.
ಮತ್ತು ಇದ್ರ ಕೆಳಗೆ ಏನಾರ ಹೋಗಿದ್ವು ಅಂದ್ರೆ ಅವ್ರ ರಜಗುಣ ಅದ್ರ ಪೂರ್ತಿ ಕೆಳಗೆ ಹೋಗಿದ್ವು ಅಂದ್ರೆ ಅವ್ರು ತಮ್ಮ ಗುಣದಲ್ಲಿ ಹೋಗ್ಯಾರ ಅಂತ ಅರ್ಥ ಇರ್ತದೆ. ಶಾಸ್ತ್ರದ ನೇಮ ಐತೆ, ಆ ಪ್ರಭಾವ ಹಂಗಿರ್ತದೆ ಅದರಲ್ಲಿ. ನಾವು ಏನು ಮಾಡ್ತದ್ರಿ ಅಂತಂದ್ರೆ ಏನು ಮಾಡಂಗಿಲ್ಲ, ಅದು ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಆ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗ್ತದೆ ಅಷ್ಟೇ. ಗುಣಗಳು ಏನು ಮಾಡ್ತಾವ್ರಿ, ಏನು ಮಾಡಂಗಿಲ್ಲ, ನಮ್ಮನ್ನ ಯಾವ ಜಾಗಕ್ಕೆ ಹೋಗಿ ಮುಟ್ಸ್ಬೇಕು ಆ ಜಾಗಕ್ಕೆ ಹೋಗಿ ಮುಟ್ಸ್ತಾವ ಅಷ್ಟೇ. ಅದಕ್ಕಾಗಿ ಈಗ ನೀನು ಯಾವುದನ್ನ ಪ್ರವೃತ್ತಿ ಮಾಡಿದ್ದೆ ಅದರಂತೆ ನಿನ್ನಲ್ಲಿ ಗುಣವೃದ್ಧಿ ಆಗ್ತಾವ. ಆ ಗುಣಗಳ ವೃದ್ಧಿಯಿಂದ ನಮ್ಮಲ್ಲಿ ಅಂಥಂಥ ವಿವೇಕ, ಅಂಥಂಥ ವಿಚಾರದಲ್ಲಿ ನಾವು ಪ್ರವೃತ್ತಿ ಆಗ್ತೀವಿ ಅನ್ನುವಂಥ ಮಾತನ್ನ ಹೇಳಿಕೆ ಅಂತ ಬಂದರ. ಇಲ್ಲಿಗೆ ಸಮಯ ಆದ ಕಾರಣ ಇವತ್ತಿನ ಶಾಸ್ತ್ರಕ್ಕೆ ಇಲ್ಲಿಗೆ ಮಂಗಲವನ್ನು. ದೇವಿ ಆರತಿಯನ್ನು ರಂಬೇರೋ ಬೆಳಗಿಗೆ ಸುಂಬಾಲಿ ಸುಂಬರ ಸಂವಾರಿಗೆ ಶಾಂಬನಿಗೆ ದುಷ್ಟರಕ್ಕಸರನ್ನು ವ್ಯಕ್ತಿ ಗುತ್ತಿಗೆ ಹೊಯ್ದು ಸುಷ್ಟೋ ತ್ರಿಪುರವಗೆದ್ದ ಶ್ರೀಕಾಂತಿಗೆ ಶಾಂಬನಿಗೆ ದುಷ್ಟ ಮಹಿಷನ ಬಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಇಳಿದು ರೇಣುಕೆ ದುಷ್ಟ ಮಹಿಷನ ಬಟ್ಟೆ ಬಗೆಯುತ್ತ ಬೆಟ್ಟ ಕೊಳ್ಳಕ್ಕೆ ಇಳಿದು ರೇಣುಕೆ ಸೃಷ್ಟಿಗಳು ಪಟ್ಟದ ಬ್ರಹ್ಮನ ಶಿರವ ತೆಗೆಸಿದ ಪರಮ ಪಾರ್ವತಿ ಇಂದು ದೈತರನೆಲ್ಲ ಚಂದಾಡಿ ಕೊರಳೋಳು ರುಂಡಮಾಲೆಯ ಧರಿಸಿದ ಚಾಮುಂಡಿಗೆ ಶಂಕರಿಗೆ ಬಂಡರದಿ ಮೇಲೆ ಬಂದ ಬಣ್ಣರ ತುಂಡು ಮಾಡಿದ ಅಖಂಡ ದೇವತೆ ಕುಂಡಳಿಸಿ ಸುನಾಳದೀಶನ ಕಂಡೆ ನಿಮ್ಮಯ ಪಾದನೇತ್ರದಿ ಅಂಬಾಗಾರುತಿಯನ್ನು ದೇವಿ ಗಾರುತಿಯನ್ನು ರಂಬೇರೋ ಬೆಳಗಿರೆ ಶುಂಭಾನಿ ಶುಂಭಾರ ಶಂಕರಿಗೆ ಶಾಂಭವಿಗೆ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ महाराज की, सद्गुरु गुरुनाथ महाराज की, शिवपुत्रेश महाराज की, सद्गुरु बसवानंद स्वामी महाराज की, सद्गुरु अभिनव महाराज की, सकल साधु संत महाराज की जय मंगलम जय पार्वती शिव हर हर